नमोऽस्तु गुरवे तुभ्यं येन वेदाः सुरक्षिताः येन भारतदेशोऽयम् एकराष्ट्रीकृतः स्वयम् कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिः मुनिपुङ्गवम् कल्याणानां निधानं कलिमलमथनं पावनं पावनानां पाथेयं यन्मुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मद्रुमस्य प्रभवतु भवतां भूतये रामनाम बीजं धर्मद्रुमस्य प्रभवतु भवतां भूतये रामनाम आरामः कल्पवृक्षाणां विरामः सकलापदाम् अभिरामस्त्रिलोकानां रामः श्रीमान् सनः प्रभुः रामः श्रीमान् सनः प्रभुः यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं प्रणतराक्षसान्तकं मारुतिं प्रणतराक्षसान्तकम् ಪರಮಪೂಜ್ಯ ಉಭಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಎರಗಿ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂಥ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಅದಕ್ಕೂ ಮುನ್ನ 78ನೆಯ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳನ್ನು ತಮಗೆ ತಿಳಿಸೋದಕ್ಕೆ ಮರೀತಾ ಇಲ್ಲ. ನಿನ್ನೆ ದಿವಸ ನಾವು ವಾಲಿ ರಾಮನ ಚಾರಿತ್ರ್ಯವಾಗಿ ಮಾಡಿದಂತಹ ಆಕ್ಷೇಪಗಳಿಗೆ ಸಮಾಧಾನವನ್ನು ಕಂಡುಕೊಂಡಿದ್ದೇವೆ. ಹಾಗೆ ಸಾಮಾನ್ಯ ಜನರು ರಾಮನ ವಿಷಯದಲ್ಲಿ ಮಾಡುವಂಥ ಇನ್ನೊಂದು ಆಕ್ಷೇಪ ಸ್ಥಾನ ಸೀತಾಪರಿತ್ಯಾಗ ಅಂತ. ಪ್ರಾಯಶಃ ಬಹಳಷ್ಟು ಜನ ಇವತ್ತಿಗೂ ಸಹ ರಾಮನನ್ನು ಕುರಿತು ನಿಂದಿಸುವಂತಹ ಒಂದು ಪ್ರಸಂಗ ಅಂದರೆ ಸೀತಾಪರಿತ್ಯಾಗವೇ ಅಂತ. ಆದರೆ ವಾಸ್ತವ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ರಾಮ ನಿಜವಾಗಿಯೂ ಇವತ್ತಿನ ಜನ ಟೀಕಿಸುವಷ್ಟು ಕಠೋರ ಹೃದಯ. ಯಾಕೆ ಅವನು ಆ ಕೆಲಸ ಮಾಡಿದ, ಅದರ ಹಿನ್ನೆಲೆ ಏನು, ಇದನ್ನೆಲ್ಲ ನಾವು ತಿಳ್ಕೊಳ್ಳದೆ ಮಾತನಾಡಿದರೆ ಎಲ್ಲೋ ಒಂದು ಕಡೆಗೆ ನಾವು ಆ ರಾಮ ಎನ್ನುವಂತಹ ಮರ್ಯಾದಾ ಪುರುಷೋತ್ತಮನಿಗೆ ಅಪಚಾರವನ್ನು ಮಾಡಿದಂತೆ ಆಗ್ತದೆ. ಅದು ಆಗಬಾರದು ಅಂತಾದರೆ ವಾಲ್ಮೀಕಿ ಮುನಿಗಳು ಈ ಪ್ರಸಂಗದ ಹಿಂದೆ ತಮ್ಮ ಅಭಿಪ್ರಾಯವನ್ನು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ವಾಲ್ಮೀಕಿ ರಾಮಾಯಣದ ನೆಲೆಯಲ್ಲಿ ನಾವು ಈಗ ನೋಡ್ಕೊಳ್ಬೇಕು. ಅದೊಂದು ಪ್ರಸಂಗ ಮತ್ತು ಇನ್ನೊಂದು ಶಂಭೂಕ ವಧೆ ಅಂತ. ಆ ಶಂಭೂಕ ವಧೆಯೂ ಸಹ ಅದು ಅಷ್ಟೇ ಅಪ್ರಸಿದ್ಧವಾಗುಂಟು. ಆದರೆ ನಮ್ಮ ದೇಶದ ಬಹಳಷ್ಟು ಜನ ಬುದ್ಧಿಜೀವಿಗಳು ಅದನ್ನೇ ಇಟ್ಟುಕೊಂಡು ರಾಮನಿಗೆ ಇಲ್ಲ ಸಲ್ಲದ ಆಪಾದನೆಯ ಹಣೆಪಟ್ಟಿಯನ್ನು ಕಟ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸಹ ನಾವು ಯಥಾರ್ಥ ತಿಳ್ಕೊಳ್ಬೇಕು. ಹಾಗಾಗಿ 2 ಪ್ರಸಂಗಗಳನ್ನು ಇವತ್ತು ನಾವು ನೋಡಬೇಕಾದದ್ದು ಇದೆ. ಅದರ ಪ್ರಸಂಗ ಹೀಗೆ, ಸೀತಾಪರಿತ್ಯಾಗದ್ದು. ರಾಮ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾಗಿದ್ದಾನೆ. ರಾಮರಾಜ್ಯ ಎಲ್ಲ ಕಡೆಗೂ ಸಹ ಸುಭಿಕ್ಷೆ, ಜನರು ಶಾಂತಿಯಿಂದ ನೆಮ್ಮದಿಯಿಂದ ಇದ್ದಾರೆ. ಹಾಗೆ ಆ ರಾಮಚಂದ್ರ ತನ್ನ ಧರ್ಮರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾಗ ಅನೇಕ ವರ್ಷಗಳು
ಕಳೆದು ಹೋಗಿವೆ. ಹಾಗೆ ಬಹಳಷ್ಟು ವರ್ಷಗಳು ಕಳೆದ ಮೇಲೆ ಒಂದು ಘಟನೆ ನಡೆಯಿತು. ಏನು ಅಂತಂದರೆ, ಅದೊಂದು ಸಲ ಶ್ರೀರಾಮಚಂದ್ರ ಸೀತಾದೇವಿಯನ್ನು, ಅಂದರೆ ತನ್ನ ರಾಜಕೀಯ ಕಾರಣದ ಮಧ್ಯದಲ್ಲೂ ಸಹ ತನ್ನ ಪತ್ನಿಯಾದಂತಹ ಸೀತೆಯನ್ನು ಹೆಚ್ಚು ಸಮಯ ಕೊಟ್ಟು ಮಾತನಾಡಿಸೋದಕ್ಕೆ ಬಂದಿದ್ದ. ಹಾಗೆ ಬಂದಂತಹ ಸಂದರ್ಭದಲ್ಲಿ ರಾಮನಿಗೆ ಒಂದು ಶುಭ ಸಮಾಚಾರ ಸಿಗ್ತದೆ. ಏನು ಅಂತಂದರೆ, ಆ ಶುಭ ಸಮಾಚಾರ ಸಿಕ್ಕಿದಾಗ ಆತ ನೇರವಾಗಿ ಸೀತಾದೇವಿ ಅಂತ ಹೇಳ್ತಾನೆ, ಅಪತ್ಯಲಾಭೋ ವೈದೇಹಿ ತ್ವಯಿಮೇ ಸಮುಪಸ್ಥಿತ. ವೈದೇಹಿ, ನಿನ್ನಿಂದಾಗಿ ನನಗೆ ಒಂದು ಸಂತಾನ ಭಾಗ್ಯ ಈಗ ಸಿಗ್ತಾ ಇದೆ ಅನ್ನುವಂಥ ವಿಷಯ ಗೊತ್ತಾಯಿತು. ಅಂದರೆ ಈ ಪ್ರಸಂಗ ನಡೆಯುವಾಗ ವೈದೇಹಿ ಅಂದರೆ ಸೀತೆ ಏನಾಗಿದ್ಲು? ಅವಳು ಗರ್ಭಿಣಿ ಆಗಿದ್ಲು. ಯಾವಾಗ ಪತ್ನಿ ಗರ್ಭಿಣಿ ಅಂತ ಗೊತ್ತಾಯಿತೋ, ಮನೆಯಲ್ಲಿ ಹಿರಿಯರು ಅಥವಾ ಆ ಹಿರಿಯರ ಸ್ಥಾನದಲ್ಲಿರುವಂಥ ಪತಿ, ಅತ್ತೆ ಎಂದರು, ಇವರೆಲ್ಲರೂ ಸಹಜವಾಗಿ ಕೇಳ್ತಾರೆ, ನಿನ್ನ ಬಯಕೆ ಏನು ಅಂತ. ಸಂಸ್ಥೆಯಲ್ಲಿ ಇದನ್ನು ದೋಹದ ಅಂತ ಕರೀತಾರೆ. ಹಾಗಾಗಿ ಈ ಗರ್ಭ ನಿಮಿತ್ತವಾದಂಥ ನಿನ್ನ ಬಯಕೆ ಏನು ಅಂತ, ಕಿಮಿಚ್ಛಸಿ ವರಾರೋಹೇ ಕಾಮಂ ಕಿಂ ಕ್ರಿಯತಾಂ ತವ. ನಾನು ಸಾಧ್ಯವಾದಷ್ಟು ಮೂಲವನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ದೇನೆ. ಏಕೆಂದರೆ ನಾನೇನೋ ಸೇರಿಸಿದೆ ಅಂತ ಆಗಬಾರ್ದು, ಅಥವಾ ರಾಮನನ್ನು ರಕ್ಷಣೆ ಮಾಡೋದಕ್ಕೆ ಇವರೇನೋ ತಿರುಚಿದರು ಅಂತಲೂ ನೀವು ಹೇಳಬಾರ್ದು. ಅವನನ್ನು ರಕ್ಷಣೆ ಮಾಡೋದಕ್ಕೆ ನಾನು ಯಾರು? ಹಾಗಾಗಿ ಮೂಲವನ್ನು ಸಾಧ್ಯವಾದಷ್ಟು ಈ ವ್ಯಾಜದಿಂದ ನಿಮ್ಮ ಕಿವಿಗೆ ಹಾಕಿದರೆ ನನಗೆ ಹೆಚ್ಚು ಸಮಾಧಾನ. ಕೊನೆಗೆ ರಾಮ ಹೀಗೆ ಕೇಳಿದ, ಒಂದು ಗಂಡನಾಗಿ ಕೇಳಿದ್ದು ಅತ್ಯಂತ ಸರಿ. ನಿನ್ನ ಬಯಕೆ ಏನುಂಟು ಅದನ್ನು ನಾನು ಈಡೇರಿಸಬೇಕು. ಹಾಗಾಗಿ ಕಿಮಿಚ್ಛಸಿ ವರಾರೋಹೆ ಕಾಮ ಕಿಂ ಕ್ರಿಯತಾಂ ತವ. ನಿನ್ನ ಬಯಕೆ ಏನು? ಇದೇ ಶಬ್ದ ನೇರವಾಗಿ ರಾಮ ಕೇಳ್ತಾನೆ. ಸೀತೆ ತಕ್ಷಣ ಹೇಳ್ತಾಳೆ. ಈ ಉತ್ತರಗಳನ್ನೆಲ್ಲ ನೀವು ಗಮನ ಇಟ್ಟು ಕೇಳಬೇಕು. ಏನು ಅಂದರೆ, ತಪೋವನಾನಿ ಪುಣ್ಯಾನಿ ದೃಷ್ಟುಂ ಇಚ್ಛಾಮಿ ರಾಘವ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನೇನಿಲ್ಲ, ಅದೇ ನಾವು ಹಿಂದೆ 14 ವರ್ಷಗಳ ಕಾಲ ಆ ದಂಡಕಾರಣ್ಯದಲ್ಲಿ ಎಲ್ಲ ಇದ್ವಲ್ಲ, ಆವಾಗ ನಾವು ಬಹಳಷ್ಟು ಋಷಿಮುನಿಗಳ ಆಶ್ರಮದಲ್ಲಿ ಸಂಚರಿಸಿದ್ದೇವೆ. ಹಾಗಾಗಿ ಈಗ ಮತ್ತೆ ಪುನಃ ನನಗೆ ಅಂತಹ ಆ ಪವಿತ್ರವಾದಂತಹ ಪುಣ್ಯವಾದಂತಹ ಆಶ್ರಮ ಪ್ರದೇಶಗಳಲ್ಲಿ ಒಂದು ಕೆಲವು ದಿವಸ ಇರಬೇಕು ಅಂತ ಅಪೇಕ್ಷೆ. ಅದರೊಳಗೂ ವಿಶೇಷವಾಗಿ ಅವಳು ಕಂಠತ ಹೇಳಿದ್ದು, ಗಂಗಾತೀರೋಪವಿಷ್ಟಾನಾಂ ಋಷೀಣಾಂ ಅಗ್ರತೇಜಸಾಂ ಫಲಮೂಲಾಶಿನಾಂ ದೇವ ಪಾದಮೂಲೇಶು ವರ್ತಿತಂ. ಆ ಗಂಗಾ ತೀರದಲ್ಲಿರುವಂತಹ ಮಹಾ ತಪಸ್ವಿಗಳಂತಹ ಗಡ್ಡೆ ಗಣಸುಗಳನ್ನೇ ತಿಂದುಕೊಂಡು ಬದುಕ್ತಾ ಇರುವಂತಹ ಆ ಋಷಿ ಮುನಿಗಳ ಪಾದದಲ್ಲಿ 1-2 ದಿವಸನಾದರೂ ಕಳಿಬೇಕು ಅಂತ ನನಗೆ ಅಪೇಕ್ಷೆ ಅಂತ. ಅದು ಎಂತಹ ಅದ್ಭುತವಾದ ಅಪೇಕ್ಷೆ ನೋಡಿ. ಈ ದೋಹದ ಉಂಟಲ್ಲ, ಅದು ಆ ಶಾಸ್ತ್ರ ಹೇಳುವ ಹಾಗೆ ಗರ್ಭದಲ್ಲಿರುವಂಥ ಶಿಶುವಿನ ಸಂಸ್ಕಾರದಿಂದ ಈಕೆಗೆ ಬರುವಂತಹದ್ದು ಅಂತ. ನಾನಿಲ್ಲಿ ಅದನ್ನು ಬಹಳ ಲಂಬಿಸೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆ ದೋಹದ ಬಯಕೆ. ಯಾಕೆ ಅಂದರೆ ಕಾರಣ, ಒಂದು ಇವರಿದ್ದು ಸೇರಿರ್ತದೆ, ಇನ್ನೊಂದು ಗರ್ಭಸ್ಥವಾದಂತಹ ಶಿಶುವಿನ ಸಂಸ್ಕಾರವೂ ಸಹ ಸೇರಿರ್ತದೆ. ಆ ಹಿನ್ನೆಲೆಯಲ್ಲಿ ಸೀತಾದೇವಿಗೆ ಬಂದಂತಹ ಬಯಕೆ ಏನು ಅಂದರೆ, ತಾನು ಋಷಿಮುನಿಗಳ ಆಶ್ರಮದಲ್ಲಿ 1-2 ದಿನನಾರು ಕಳೀಬೇಕು, ಅವರ ಪಾದಮೂಲದಲ್ಲಿ ನಾನು ಇರಬೇಕು ಅಂತ. ಏಷಮೇ ಪರಮಃ ಕಾಮಃ. ನನಗೆ ಇದಕ್ಕಿಂತ ಇನ್ಯಾವ ದೊಡ್ಡ ಬಯಕೆಯೂ ಇಲ್ಲ ರಾಮ, ಇದೇ ನನ್ನ ದೊಡ್ಡ ಬಯಕೆ. ಇದೆಲ್ಲ ಏನು ಹೇಳುತ್ತೆ? ಅವರವರ ಸಂಸ್ಕಾರವನ್ನು ಹೇಳ್ತದೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಹೇಳಿ ಕೊನೆಯಲ್ಲಿ ಹೇಳ್ತಾಳೆ, ನನಗೆ ಸಾಧ್ಯವಾದರೆ 1 ವಾರ 15 ದಿವಸ ಎಲ್ಲ ಹೀಗೆ ಕಳಿಬೇಕು ಅಂತ ಆಸೆ ಇದೆ ಅಂತ ಹೇಳಿರ್ಬೇಕು ಅವಳು. ಕೊನೆಗೆ ರಾಮ ಈಗಾಗಲೇ ರಾಜಕೀಯ ಕಾರ್ಯದಲ್ಲಿ ತನ್ನನ್ನು ತಾನು ಅತಿಯಾಗಿ ತೊಡಗಿಸಿಕೊಂಡವನಾದದ್ರಿಂದ ಅವನಿಗೆ ಪುರುಷೊತ್ತಿಲ್ಲ ಸೀತೆಯ ಜೊತೆಗೆ ಹೋಗಿ ಅಲ್ಲಿ ಅವಳ ಜೊತೆಗೆ ಇರೋದಕ್ಕೆ.
ಕೊನೆಗೆ ಅವಳು ಹೇಳ್ತಾಳೆ, ಇದನ್ನು ಅರ್ಥ ಮಾಡಿಕೊಂಡು ಅಪ್ಯೇಕರಾತ್ರಂ ಕಾಕುತ್ಸ್ಥ ನಿವಸೇಯಂ ತಪೋವನೆ, ಕೊನೆ ಪಕ್ಷ ಒಂದು ರಾತ್ರಿ ಆದರೂ ಸಹ ಯಾವುದಾದ್ರೂ ಆ ಋಷಿಮುನಿಗಳ ಆಶ್ರಮದಲ್ಲಿ ಗಂಗಾ ತೀರದಲ್ಲಿ ಇರಲಿಕ್ಕೆ ಸಾಧ್ಯನಾ? ಅಷ್ಟು ವ್ಯವಸ್ಥೆ ಮಾಡಲಿಕ್ಕಾಗತ್ತಾ ಎನ್ನುವ ಹಾಗೆ ಸೀತಾದೇವಿ ರಾಮನ ಹತ್ರ ತನ್ನ ದೋಹದವನ್ನು ಬಯಕೆಯನ್ನು ಇಡ್ತಾಳೆ. ಇದನ್ನು ಹೇಳಿದ್ಮೇಲೆ ರಾಮ ಹೇಳ್ತಾನೆ, ನಿನ್ನ ಬಯಕೆ ಏನು ಅಂತ ಅವನೇ ಕೇಳಿದ್ದಾನೆ. ಹಾಗಾಗಿ ಮುಂದುವರೆದು ಹೇಳ್ತಾನೆ ಅವನು, ವಿಶ್ರಬ್ಧಾ ಭವ ವೈದೇಹಿ ಶೋಗಮಿಷ್ಯತಿ ಅಸಂಶಯಂ, ಸಂಶಯನೇ ಪಡಬೇಡ, ನಾನು ಖಂಡಿತವಾಗಿಯೂ ಇದಕ್ಕೆ ವ್ಯವಸ್ಥೆ ಮಾಡ್ತೇನೆ, ನಾಳೆನೇ ನೀನು ಆಶ್ರಮಕ್ಕೆ ಹೋಗ್ತೀಯಂತೆ ಅಂತ ರಾಮ ಹೇಳಿದ. ಪ್ರಾಯಶಃ ಇದು ವಿಧಿಯೇ ಸೀತೆಯ ಬಾಯಿಯಿಂದ ಹೇಳಿಸಿದಳನು ಅಂತ ಅನಿಸುತ್ತೆ ನೋಡಿದರೆ. ಯಾಕೆಂದರೆ ಆಗ ರಾಮನಿಗಾಗಲಿ ಸೀತೆಗಾಗಲಿ ಮುಂದಿನ ಪ್ರಸಂಗದ ಅರಿವು ಇರಲಿಲ್ಲ. ಅಂದರೆ ಆಪಾದನೆ ಬರ್ತದಿಲ್ಲ, ಆ ಪ್ರಸಂಗದ ಅರಿವು ಅವರಿಗೆ ಇರಲಿಲ್ಲ. ಸೀತೆಯ ಬೇಡಿಕೆಗೆ ತಥಾಸ್ತು ಅಂದ, ನಾಳೆನೇ ವ್ಯವಸ್ಥೆ ಮಾಡ್ತೇನೆ ಅಂದ. ರಾಮ ಭರವಸೆ ಮಾತನ್ನು ಕೊಟ್ಟ, ವಿಶ್ರಬ್ಧಾಭವ ಅಂಥೇಳಿ ಬಂದ. ಅದೇ ರಾತ್ರಿ, ಇದಾದದ್ದು ಸಂಜೆ ಪ್ರಾಯಶಃ, ಅಥವಾ ಅವತ್ತು ರಾತ್ರಿ ಇದ್ರೂ ಇರ್ಬೋದು, ಪ್ರಥಮ ಯಾಮದ ಸಂದರ್ಭದಲ್ಲಿ. ಅದೇ ರಾತ್ರಿ ಏನಾಗುತ್ತೆ ಅಂದರೆ, ಆ ಕೊನೆಯ ಭಾಗ ಅಂದರೆ ಬೆಳಗಿನ ಜಾವದ ಒಂದು ಭಾಗ, ಅಷ್ಟೊತ್ತಿಗೆ ಗೂಢಚಾರರ ಮೂಲಕ ರಾಮನಿಗೆ ಒಂದು ಸುದ್ದಿ ಬರ್ತದೆ. ಏನು ಸುದ್ದಿ ಅಂತಂದರೆ, ಆ ಗೂಢಚಾರ ತಂದಂಥ ಸುದ್ದಿ ಪ್ರಾಯಶಃ ನಿಮಗೆ ಗೊತ್ತು, ರಾಜಾನಃ ಚಾರ ಚಕ್ಷುಷಃ. ಅವರಿಗೆ ಸಮಾಜವನ್ನು ನಿಮ್ಮ ಹಾಗೆ ನೇರವಾಗಿ ಹೋಗಿ ನೋಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಚಾರರ ಮೂಲಕ ಅವರು ಸಮಾಜವನ್ನು ನೋಡುವವರು. ಹಾಗಾಗಿ ರಾಜಾನಶ್ಚಾರ ಚಕ್ಷುಷಃ ಅಂತಲೇ ಕರೆಯುವಂಥದ್ದು. ಕೊನೆಗೆ ಆ ಚಾರ ಬಂದು ಹೇಳ್ತಾನೆ, ಏನು ಅಂದರೆ, ರಾಮ ಕೇಳ್ತಾನೆ, ಏನು ಮಾತಾಡ್ಕೊಳ್ತಾ ಇದ್ದಾರೆ ನನ್ನ ಬಗ್ಗೆ ಆಗಲಿ, ನನ್ನ ಪರಿವಾರದ ಬಗ್ಗೆ ಆಗಲಿ, ಅಣ್ಣ ತಮ್ಮಂದಿರ ಬಗ್ಗೆ ಆಗಲಿ, ನಮ್ಮ ಮನೆತನದ ಬಗ್ಗೆ ಆಗಲಿ, ಅಯೋಧ್ಯೆಯ ಪ್ರಜಾದನ ಅಭಿಪ್ರಾಯ ಏನು, ನನ್ನ ರಾಜ್ಯಭಾರದ ಬಗ್ಗೆ ಏನು ಹೇಳ್ತಾರೆ, ಇತ್ಯಾದಿ ಇತ್ಯಾದಿ ಎಲ್ಲ ಕೇಳಿದಾಗ ಆ ಚಾರ ಹೇಳ್ತಾನೆ, ರಾಮ ಸಮುದ್ರದಲ್ಲಿ ಸೇತುವೆ ಕಟ್ಟಿದ್ದು ಅದ್ಭುತ, ಯಾರೂ ಈವರೆಗೆ ಈ ಕೆಲಸವನ್ನು ಮಾಡಲಿಲ್ಲ. ಮತ್ತು ರಾವಣನನ್ನು ಸಂಹರಿಸಿದ್ದು ಇನ್ನೂ ಅದ್ಭುತ. ರಾವಣನಿಗೆ ಈವರೆಗೆ ಜೀವನದಲ್ಲಿ ಸೋಲೇ ಇರಲಿಲ್ಲ. ಪ್ರಾಯಶಃ ಕಾರ್ತವೀರ್ಯಾರ್ಜುನ ವಾಲಿ ಇಬ್ಬರನ್ನು ಬಿಟ್ಟರೆ ಅವರೂ ಸಹ ಇವನನ್ನು ಸಾಯಿಸುವ ಕೆಲಸಕ್ಕೆ ಮುಂದಾಗಲಿಲ್ಲ. ಆದರೆ ರಾಮ ಆ ಕೆಲಸವನ್ನು ಮಾಡಿ ಬಂದಲ್ಲ, ಹಾಗಾಗಿ ಅದು ಇನ್ನೂ ಅದ್ಭುತ. ಆದರೆ ಇಷ್ಟೆಲ್ಲ ಮಾಡಿದಂಥ ರಾಮ ಎಲ್ಲೋ ಒಂದು ಕಡೆಗೆ ತನ್ನ ಸ್ವಾಭಿಮಾನವನ್ನು ಕಡೆಗಣಿಸಿ ಸೀತೆಯನ್ನು ಪುನಃ ಮನೆಯೊಳಗೆ ಕರೆಸಿಕೊಳ್ಳಬೇಕಿತ್ತ. ರಾವಣ ಬಲಾತ್ಕರಿಸಿದಂತಹ ಮತ್ತು ಅಪಹರಿಸಿದವಳನ್ನು ರಾಮ ಹೀಗೆ ಪುನಃ ತನ್ನ ಮಡಿಲ ಮೇಲೆ ಕುಳ್ಳಿರಿಸಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಎರಡನೇ ಅಂಶ. ಅಷ್ಟೇ ಅಲ್ಲ, ಅಶೋಕವನದಲ್ಲಿ ಸೀತೆ ಇದ್ಲು, ಆ ಸಂದರ್ಭದಲ್ಲಿ ರಾವಣನ ದೇಹಸ್ಪರ್ಶ ಆಗಿಲ್ಲ ಅಂತ ಏನು ವಿಶ್ವಾಸ? ಮೂರನೆಯ ಅಂಶ. ಹೀಗೆ ಈ ಯಾವ ದೋಷವನ್ನೂ ಸಹ ರಾಮ ಎಣಿಸದೆ ಸೀತೆಯನ್ನು ತನ್ನ ಮನೆ ಒಳಗಡೆ ಸೇರಿಸ್ಕೊಂಡು ಬಿಟ್ನಲ್ಲ. ಕೀದೃಶಂ ಹೃದಯೇ ತಸ್ಯ ಸೀತಾ ಸಂಭೋಗಜಂ ಸುಖಂ ಅಸ್ಮಾಕಮಪಿ ದಾರೇಶು ಸಹನೀಯಂ ಭವಿಷ್ಯತಿ. ಅಂದರೆ ಸೀತೆಯ ಮೇಲೆ ಅವನಿಗೆ ಎಲ್ಲಿಲ್ಲದ ಆ ಮೋಹ. ಹಾಗಾಗಿ ಇಷ್ಟೆಲ್ಲ ತಪ್ಪುಗಳು ಅವಳ ಕಡೆಯಿಂದ ಆದದ್ದಿದ್ರೂ ಸಹ ಇದು ಯಾವುದನ್ನೂ ಎಣಿಸದೆ ರಾಮ ಅವಳನ್ನು ಸೇರಿಸ್ಕೊಂಡು ಬಿಟ್ಟುಬಿಟ್ನಲ್ಲ. ಇದರಿಂದ ಏನು ಗೊತ್ತಾಗ್ತದೆ ಅಂತಂದರೆ, ಅಕಸ್ಮಾತ್ತಾಗಿ ನಾಳೆ ನಮ್ಮ ಪತ್ನಿಯರಿಗೆ ಇಂಥ ಪರಿಸ್ಥಿತಿ ಬಂದು ಅವರೇನಾರು ಹೀಗೆ ಸಿಲುಕಿಕೊಂಡ್ರೆ ನಾವು ಸಹ ಅವರು ಉದ್ದೇಶಪೂರ್ವಕವಾಗಿಯೋ ಅಥವಾ ಉದ್ದೇಶರಹಿತವಾಗಿಯೋ ಮಾಡಿದ ಏನು ಮಾಡಬೇಕಾಗತ್ತೆ? ಅವರನ್ನು ಒಪ್ಪಿಕೊಳ್ಳಬೇಕಾಗತ್ತೆ. ಯಾಕೆ ಅಂತಂದರೆ, ಯಥಾಹಿ ಕುರುತೆ ರಾಜ ಪ್ರಜಾ ತಮನು ವರ್ತಂತೆ, ಯಥಾ ರಾಜ ತಥಾ ಪ್ರಜಾ. ಹಾಗಾಗಿ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಮಾತನಾಡ್ಕೊಳ್ತಾ ಇದ್ದರು. ಮಧ್ಯೆಯಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ,
ನೀವೆಲ್ಲ ಇಲ್ಲಿ ಕೇಳಿರ್ತೀರಿ, ಯಾವುದೋ ಒಬ್ಬ ಅಗಸ ಮಾತನಾಡಿಕೊಂಡಿದ್ದನ್ನು ಚಾರ ಹೇಳಿ ಅದನ್ನು ಕೇಳಿದಂಥ ರಾಮ ಸೀತೆಯನ್ನು ಬಿಟ್ಟ ಅಂತ. ಹಾಗಿಲ್ಲ ಪರಿಸ್ಥಿತಿ. ಅದರ ಮೂಲ ನಾವು ನೋಡಬೇಕು. ಈಗ ಚಾರ ತಂದು ಹೇಳಿದ್ದಾನಲ್ಲ ಈ ಸುದ್ದಿನ ನೋಡಿ, ಅವನು ಹೇಳ್ತಾನೆ, ಬರೇ ಒಬ್ಬ ಅಗಸ ಇದನ್ನು ಮಾತನಾಡಿದ್ದಲ್ಲ, ಅಯೋಧ್ಯೆಯ ಚತ್ವರ ಆಪಣ ರಥ್ಯಾಸು ವನೇಶು ಉಪವನೇಶು ಚ. ಚತ್ವರ ಅಂದರೆ ಸರ್ಕಲ್, ಅದಾದಮೇಲೆ ಆಪಣ ಅಂದರೆ ಅಂಗಡಿ, ಅದಾದ್ಮೇಲೆ ರಥ್ಯಾಸು ರಥ್ಯಗಳೆಲ್ಲ ಈ ಕೆಲವು ದಿನ ಕಟ್ಟೆ ಮೀಟಿಂಗ್ ಮಾಡೋರು ಇರ್ತಾರಲ್ಲ, ಪಡ್ಡೆ ಹುಡುಗರು ಅವರು ಇವರು ವಯಸ್ಸಾದವರು ಸಹ ಕಾಲ ಕಳೀಲಿಕ್ಕೆ ಅಂತ ಆ ಕಟ್ಟೆ ಮೀಟಿಂಗ್ ಮಾಡುವವರು, ಮತ್ತು ವನೇಶು ನಾಡಿನ ಹೊರಗಡೆ ಇರುವಂಥ ವನಪ್ರದೇಶದಲ್ಲಿ, ಉಪವನೇಶು ಉದ್ಯಾನವನಗಳಲ್ಲಿ ಎಲ್ಲ ಕಡೆಗೂ ಜನರ ಬಾಯಲ್ಲಿ ಇದೇ ಗುಸು 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 ಸುದ್ದಿ. ಇನ್ನೊಂದ್ಸಲ ಹೇಳ್ತೇನೆ, ಒಬ್ಬ ಅಗಸನ ಮಾತಲ್ಲ ಅಂತ. ಏವಂ ಬಹುವಿಧಾಂ ವಾಚಃ ವದಂತಿ ಪುರವಾಸಿನಃ. ಹೀಗೆ ಒಂದಲ್ಲ ಎರಡಲ್ಲ 3-4 ರೀತಿಯ ಅಭಿಪ್ರಾಯವನ್ನು ನಮ್ಮ ಪಟ್ಟಣಿಗರು ಮಾತನಾಡ್ಕೊಳ್ತಾ ಇದ್ದಾರೆ. ಅಷ್ಟು ಹೇಳಿ ಒಂದು ಮಾತು ಹೇಳ್ತಾನೆ, ನಗರೇಶು ಸರ್ವೇಷು ರಾಜನ್ ಜನಪದೇಶು ಚ. ಈ ಸುದ್ದಿ ನಮ್ಮ ಅಯೋಧ್ಯೆಯ ಪಟ್ಟಣದಲ್ಲಿ ಅಷ್ಟೇ ಅಲ್ಲ ಪ್ರಭು, ಇದರ ಈ ಕಾಯಿಲೆ ಹಳ್ಳಿಗಳಿಗೂ ತಲುಪಿದೆ. ಜನಪದೇಶು, ಜನಪದ ಅಂದರೆ ಹಳ್ಳಿ, ಅಲ್ಲಿಯವರೆಗೂ ಸಹ ಈ ಸುದ್ದಿ ಹೋಗಿ ಮುಟ್ಟಿದೆ. ಅವರು ಸಹ ಇದೇ ಮಾತನ್ನು ಆಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಿಮ್ಮ ಹತ್ರ ನಾನು ಹೇಳಿದ್ದೇನೆ, ತಾವು ಏನು ಅಂತ ಮುಂದೆ ತೀರ್ಮಾನ ತಗೊಳ್ಬೇಕು. ಮಧ್ಯೆಯಲ್ಲಿ ಒಂದು ವಿಷಯ, ಹಾಗಿದ್ರೆ ಒಬ್ಬ ಅಗಸ ಈ ಮಾತನ್ನು ಹೇಳಿದ ಅಂತ ಒಂದು ಪ್ರಸಿದ್ಧಿ ಉಂಟಲ್ಲ, ಅಂದರೆ ಅದು ವಾಲ್ಮೀಕಿ ರಾಮಾಯಣದ ಮೂಲದಿಂದ ಬಂದದ್ದಲ್ಲ. ಕನ್ನಡದ ಜೈಮಿನಿಯ ಅಶ್ವಮೇಧದಲ್ಲಿ ಈ ಮಾತು ಬರ್ತದೆ. ಹಾಗಾಗಿ ಅವನು ಲಕ್ಷ್ಮೀಶ ಹೇಳಿದಂಥ ಮಾತು ಇದು. ಅದನ್ನಿಟ್ಕೊಂಡು ಕನ್ನಡದವರು ಎಲ್ಲರೂ ಹಾಗೆ ಹೇಳ್ತಾರೆ. ನಾವು ಸಹ ಮೂಲವನ್ನು ಸರಿಯಾಗಿ ತಿಳ್ಕೊಳ್ಳದೆ ಹಾಗೆ ಹೇಳ್ತಿದ್ದೇವೆ. ಅದರ ಮೂಲದಲ್ಲಿರುವಂತಹದ್ದು ಇಷ್ಟು ವಿಷಯ. ಎಲ್ಲರೂ ಸಹ ಹೀಗೆ ಮಾತನಾಡ್ಕೊಳ್ತಾ ಇದ್ದಾರೆ ಸೀತಾದೇವಿಯ ವಿಷಯದಲ್ಲಿ. ಇಷ್ಟಾದ ಮೇಲೆ ಈಗ ರಾಮ ಏನು ಮಾಡಬೇಕು ಅಂತ ಪ್ರಶ್ನೆ. ತಕ್ಷಣ ಏನು ಮಾಡಿದ ಅಂದರೆ, ಇಲ್ಲ ಮಧ್ಯದಲ್ಲಿ ಒಂದು ಮಾತು ಹೇಳ್ಬಿಡ್ತೇನೆ, ಇವತ್ತಿನವರಂತೆ ನೀವೇನಾದರೂ ಹೇಳ್ಕೊಂಡು ಹೋಗಿ, ಏನಾದರೂ ಅಂದ್ಕೊಂಡು ಹೋಗಿ, ನೀವು ನನ್ನ ಹೆಂಡತಿ ಶುದ್ಧಳು ಅನ್ನೋದು ನನಗೆ ಗೊತ್ತು, ಲಂಕೆಯಲ್ಲಿ ಪರೀಕ್ಷೆ ಮಾಡಿ ಆಗಿದೆ ಅಂತೆಲ್ಲ ಹೇಳಿ ನಾವು ಸಮಜಾಯಿಸಿ ಕೊಡ್ತಿದ್ವೇನೋ ಪ್ರಾಯಶಃ. ಅದರ ಪ್ರಶ್ನೆ ಇಷ್ಟೇ, ರಾಮ ಎಷ್ಟೇ ಸಮಜಾಯಿಸಿ ಕೊಟ್ಟರೂ ಸಹ ಅಯೋಧ್ಯೆಯ ಪಟ್ಟಣಿಗರು ಅದನ್ನು ನೋಡಿದ್ದಾರಾ? ಇಲ್ಲ. ಅದನ್ನು ನೋಡಿದವರು ಯಾರು? ರಾಮ ನೋಡಿದ್ದಾನೆ. ಸೀತೆ ಅದನ್ನು ನೇರವಾಗಿ ಕಾರ್ಯಗತ ಮಾಡಿದ್ದಾಳೆ. ಅದಾದ್ಮೇಲೆ ಲಕ್ಷ್ಮಣ ಇದ್ದಾನೆ. ಈ 3 ಜನ ಬಿಟ್ಟರೆ ಮತ್ತೆ ಯಾರಿಗೆ ಗೊತ್ತು ಅಲ್ಲಿ ಅಲ್ವಾ? ಹಾಗಾಗಿ ಇವರು ಏನೇ ಹೇಳಿದರೂ ಸಹ, ಓ ಇದು ಇವರ ಫ್ಯಾಮಿಲಿ ಮ್ಯಾಟರು, ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ಮತ್ತೆ ಅದಕ್ಕೊಂದು ಏನು ಮಾಡ್ತಾರೆ, ಅಡ್ಡ ವ್ಯಾಖ್ಯಾನ ಮಾಡಲಿಕ್ಕೆ ಜನ ಶುರು ಮಾಡ್ತಾರೆ. ಅದಕ್ಕೋಸ್ಕರ ರಾಮ ತಕ್ಷಣ ಏನು ಮಾಡಿದ ಅಂತಂದರೆ, ಏನೂ ಉತ್ತರ ಹೇಳಲಿಕ್ಕೆ ಹೋಗಲಿಲ್ಲ ಪ್ರಜಾಜನರ ವಿಷಯದಲ್ಲಿ. ತಕ್ಷಣ ಅದೇ ರಾತ್ರಿಯಲ್ಲಿಯೇ ತನ್ನ ತಮ್ಮಂದಿರನ್ನು ಕರೆಸ್ತಾನೆ. ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ 3ರನ್ನು ಹೇಳಿ ಕಳಿಸ್ತಾನೆ. ರಾತ್ರಿ ತುರ್ತು ಮೀಟಿಂಗ್ ಇದು. ಕರೆಸಿ ಮೀಟಿಂಗ್ ಮಾಡ್ತಾನೆ. ಹೇಳ್ತಾನೆ, ಹೀಗೆ ಸೀತಾ ವಿಷಯದಲ್ಲಿ ಇಂಥ ಒಂದು ಆಪಾದನೆ ಬಂದಿದೆ, ಈಗ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ರಾಮ ಹೇಳ್ತಾನೆ, ಅಂತರಾತ್ಮಾಚ ಮೇವೇತ್ತಿ ಸೀತಾಂ ಶುದ್ಧಾಂ ಯಶಸ್ವಿನಿ. ನನ್ನ ಅಂತರಾತ್ಮಕ್ಕೆ ಗೊತ್ತು, ಲಕ್ಷ್ಮಣನಿಗೆ ಗೊತ್ತು. ಆದರೆ ಆಪಾದನೆ ಈಗ ಬಂದಿದೆ. ಈ ಜನರಿಗೆ ನಾನು ಎಷ್ಟೇ ಶುದ್ಧ, ನನ್ನ ಹೆಂಡತಿ ಎಷ್ಟೇ ಶುದ್ಧಳು, ಲಕ್ಷ್ಮಣ ನೋಡಿದ್ದಾನೆ ಅಂತ ಹೇಳಿದ್ರಿಂದ ಅದು ಅರ್ಥ ಆಗುವುದಿಲ್ಲ. ಅದೇನು ಹೊಸ್ತಲ್ಲ ನಮಗೆ. ಇವತ್ತು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಸರ್ಕಾರ ಕೊಟ್ಟರೆ ನಾವು ಒಳ್ಳೆಯದನ್ನು ಮರಿತೇವೆ, ಕೆಟ್ಟದ್ದನ್ನು ಏನು ಮಾಡ್ತೇವೆ, ಅದೇ ಒಳ್ಳೆಯದು ಅಂತ ಆಯ್ಕೆ ಮಾಡ್ಕೊಳ್ತೇವೆ. ಈಗ ನಮ್ಮ ಪರಿಸ್ಥಿತಿ ಹಾಗೇನೇ ಉಂಟು ಸುಮಾರಾಗಿ ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಈಗ ರಾಮ ಇಷ್ಟೆಲ್ಲ ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ.
ಈಗ ತಾನು ಏನು ಮಾಡಬೇಕು? ಇದು ಸೀತೆಗೆ ಬಂದ ಆಪಾದನೆ ಆದರೂ ಸಹ, ನಮ್ಮ ಕುಟುಂಬದ ಯಾವ ಸದಸ್ಯರಿಗೆ ಇಂಥ ಆಪಾದನೆ ಬಂದರೂ ಸಹ ಅದು ಒಟ್ಟಂದದಲ್ಲಿ ನಮ್ಮ ಕುಟುಂಬಕ್ಕೆ ಬಂದಂಥ ಕಳಂಕ. ಹಾಗಾಗಿ ಈಗ ನಾನು ಏನು ಮಾಡಬೇಕು? ತಮ್ಮಂದಿರು ಯಾರು ಸಜೆಷನ್ ಕೊಡುವ ಸ್ಥಿತಿಯಲ್ಲಿದ್ದಾರಾ? ರಾಮ ಇದನ್ನು ಹೇಳಲಿಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲರೂ ತಲೆ ಅಡಿ ಹಾಕಿ ಕುಳಿತಿದ್ದಾರೆ. ಯಾರೂ ತಲೆ ಎತ್ತಲಿಲ್ಲ. ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ ರಾಮ ಹೇಳಿರಬೇಕು. ಯಾರೂ ಮಾತನಾಡಲಿಲ್ಲ. ಅವರೆಲ್ಲರೂ ಕಂಠ ಗದ್ಗದಿತ ಆಗಿಬಿಟ್ಟಿದೆ ಅವರಿಗೆ. ಆಗ ರಾಮನೇ ಹೇಳ್ತಾನೆ, ಅವನ ಮನಸ್ಸಲ್ಲೇ ಬಂದಂಥ ವಿಚಾರ, ತಾನು ಸೀತೆಯ ಜೊತೆಗೆ ಅಯೋಧ್ಯೆಯಲ್ಲೇ ಇರಬೇಕಾ? ಅಯೋಧ್ಯೆಯಲ್ಲೇ ನಾನು ಸೀತೆಯ ಜೊತೆಗೆ ಇದ್ದೇನೆ ಅಂತಾದರೆ, ದಿನವೂ ಬೆಳಗಾದರೆ ಅಥವಾ ದಿನವೂ ರಾತ್ರಿ ಆದರೆ ಈ ಅಪಕೀರ್ತಿಯ ಮಾತನ್ನು ನಾನು ಕೇಳಲೇಬೇಕು. ಈ ಅಪಕೀರ್ತಿಯ ಕಳಂಕದ ಜೊತೆಗೆ ನಾನು ಬದುಕಬೇಕಾ? ಪ್ರತಿದಿನ ಸೂರ್ಯೋದಯ ಸೂರ್ಯಾಸ್ತ ಈ ಕಳಂಕದ ಜೊತೆಗೆ ನೋಡಬೇಕು. ಇದನ್ನು ಮಾಡಬೇಕಾ? ಇದು ಮೊದಲನೇ ಪ್ರಶ್ನೆ. ಅಥವಾ ಸೀತೆಯ ಜೊತೆಗೆ ನಾನು ಅರಣ್ಯಕ್ಕೆ ಹೋಗಿಬಿಡ್ಲ, ತಮ್ಮಂದಿರಿಗೆ ಪಟ್ಟ ಕಟ್ಟಿ. ಎರಡನೇ ತೀರ್ಮಾನ, ಎರಡನೇ ಅಭಿಪ್ರಾಯ. ಆದರೆ ತಮ್ಮಂದಿರಿಗೆ ಯಾರೂ ಸಹ ನೀನು ಇಲ್ಲದೇ ಇದ್ಮೇಲೆ ನಮಗೆ ಈ ಪಟ್ಟ ಬೇಡ, ನಾವು ಸಹ ನಿಮ್ಮ ಜೊತೆ ಕಾಡಿಗೆ. ಅವರ ಸ್ನೇಹ ಹೇಗಿತ್ತು ಅಂತ ಈಗಾಗಲೇ ನೀವು ನೋಡಿದ್ದೀರಿ ನೀವು. ಇದು ಎರಡನೆಯ ಒಂದು ರಾಮನ ಮನಸ್ಸಿನಲ್ಲಿ ಬಂದ ವಿಚಾರ. ಅಥವಾ ನಾನು ಸೀತೆಯನ್ನು ಬಿಡಬೇಕಾ? ಕ್ಷಣಕಾಲ ವಿಚಾರ ಮಾಡಿ ಈಗ ರಾಮ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು? ರಾಮನ ಜಾಗದಲ್ಲಿ ನೀವಿದ್ರೆ ಏನು ಮಾಡ್ತೀರಿ? ಸ್ವಲ್ಪ ಕಷ್ಟ ಅಲ್ವ ವಿಚಾರ ಮಾಡೋದು? ಜವಾಬ್ದಾರಿಯ ಜಾಗದಲ್ಲಿರುವವರಿಗೆ ಇಂಥ ಅಪಕೀರ್ತಿ ಬಂದಾಗ ಏನು ಮಾಡಬೇಕು? ಕೇವಲ ತನ್ನ ಕೌಟುಂಬಿಕವಾದಂತಹ ವಿಷಯದ ಕಡೆಗೆ ಲಕ್ಷ್ಯ ಕೊಟ್ಟು ಇಂಥ ಆಪಾದನೆ ಕೇಳಿದರೂ ಕೇಳದೇ ಇದ್ದ ಹಾಗಿರಬೇಕೋ? ಅಥವಾ ಸತ್ಯ, ನ್ಯಾಯ, ಧರ್ಮ, ನಿಷ್ಠೆ ಈ ಎಲ್ಲ ಜಾಗದಲ್ಲಿದ್ದಂಥ ವ್ಯಕ್ತಿ ಅದನ್ನು ತನ್ನ ಆಚರಣೆಯಿಂದ ತೋರಿಸಬೇಕಾ? ಎಂಥ ಪರಿಸ್ಥಿತಿ ಬಂತು ನೋಡಿ. ಕೊನೆಗೆ ಇಲ್ಲಿ ನಮ್ಮ ವಿಚಾರ ಸೋಲತ್ತೆ. ಯಾವ ವಿಚಾರ ಮಾಡಿದರೂ ಸಹ ಕೊನೆಗೆ ಬಂದು ನಿಲ್ಲೋದು ಸೀತೆಯನ್ನು ಆತ ಕೆಲವು ದಿವಸ ಏನು ಮಾಡಬೇಕು? ಬಿಡಲೇಬೇಕು. ಇದು ತಪ್ಪಲ್ಲ, ಸರಿಯೋ ಸರಿಯಲ್ಲ. ಡಿ ವಿ ಜಿಯವರೊಂದು ಮಾತು ಹೇಳ್ತಾರೆ ಈ ವಿಷಯದಲ್ಲಿ, ಅರೆ ಕಿರಣಂ ನರ ನಯನಂ ಅಂತ. ನರ ನಯನ ಅಂದರೆ ಮನುಷ್ಯನ ದೃಷ್ಟಿ. ಈ ವಿಷಯದಲ್ಲಿ ಅರೆ ಕಿರಣ, ಸ್ವಲ್ಪ ಮಾತ್ರ ಬೆಳಕನ್ನು ಹೀರಬಲ್ಲದೆ ಅಷ್ಟೇ ಹೊರತು ಸಹ ಇದು ಪೂರ್ತಿ ಬೆಳಕಿಲ್ಲ. ಅಂದರೆ ಆ ವಿಚಾರವನ್ನು ನಾವು ಪೂರ್ತಿಯಾಗಿ ಇಲ್ಲಿ ಮಾಡಲಾರೆವು, ನಮ್ಮ ಹತ್ರ ಆಗೋದಿಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋದಕ್ಕೆ. ಅದಕ್ಕೋಸ್ಕರ ಕೊನೆಗೆ ಆತ ಹೇಳ್ತಾನೆ, ಪೌರಾಪವಾದ ಸುಮಹಾನ್ ತಥಾ ಜನಪದಸ್ಯ ಚ ವರ್ತತೆ ಮೈ ಬೀಭತ್ಸ ಸಾಮೇ ಮರ್ಮಾಣಿ ಕೃಂತತಿ. ನನಗೆ ಗೊತ್ತು ಸೀತೆ ಶುದ್ಧಳು ಅಂತ, ಆದರೆ ಅಪವಾದ ಬಂದಿದೆ. ಈ ಅಪವಾದ ನನ್ನ ಅಂತರಂಗವನ್ನು ಕಿತ್ತು ತಿಂತಾ ಉಂಟು. ಇದಕ್ಕೆ ಪರಿಹಾರ ಈ ಮೂರಲ್ಲಿ ಯಾವುದೋ ಒಂದು. ಮೊದಲನೇದು ಆಗ್ತಾ ಇಲ್ಲ, ಎರಡನೇದಕ್ಕೆ ನೀವು ರೆಡಿ ಇಲ್ಲ, ಸಿದ್ಧರಿಲ್ಲ. ಹಾಗಾಗಿ ಉಳಿದಿರೋದು ಯಾವುದು? ಕೊನೆಯಲ್ಲಿ ಮೂರನೇದು ಮಾತ್ರ. ಅದಕ್ಕೋಸ್ಕರ ರಾಮ ವಿಚಾರ ಮಾಡ್ತಾನೆ. ಈಗ ಹೇಗೂ ಸೀತೆ ಗಂಗಾ ತೀರದಲ್ಲಿರುವಂಥ ಋಷಿ ಮುನಿಗಳ ಆಶ್ರಮದಲ್ಲಿ ಕೊನೆಯ ಪಕ್ಷ ಒಂದೆರಡು ದಿನಗಳಾದರೂ ಸಹ ನಾನು ಇರಬೇಕು ಅಂತ ಬಯಕೆ ವ್ಯಕ್ತಪಡಿಸಿದ್ದಾಳೆ. ಈಗ ನಾನು ಅವಳನ್ನು ಕೆಲವು ದಿವಸ ಬಿಡುವುದೇ ಹೆಚ್ಚು ಅನುಕೂಲ ಅಂತ ತೀರ್ಮಾನ ಮಾಡಿ ತಕ್ಷಣ ಮತ್ತೆ ಪುನಃ ನೆನಪಿಗೆ ಬಂದವನು ಲಕ್ಷ್ಮಣ. ಹೇಳ್ತಾನೆ ನೋಡಿ, ಶ್ವಃ ತ್ವಂ ಪ್ರಭಾತೆ ಸೌಮಿತ್ರೇ ಸುಮಂತ್ರಾಧಿಷ್ಠಿತಂ ರಥಂ ಆರುಹ್ಯ ಸೀತಾಮಾರೋಪ್ಯ ವಿಷಯಾಂತೆ ಸಮುತ್ಸೃಜ. ಅದು ಮೊದಲು ತುಂಬ ಸುದೀರ್ಘವಾದಂಥ ವಿಷಯ ಉಂಟು ಅಲ್ಲಿ. ನಾನು ಸ್ವಲ್ಪ ಅದನ್ನು ಮಂಡೂಕ ಪ್ರತಿ ಮಾಡಿ ಮುಂದಿನ ವಿಷಯಕ್ಕೆ ಬರ್ತಾ ಇದ್ದೆ. ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣನಿಗೆ ಯಾಕೆ ಹೇಳ್ತಾನೆ ಅಂದರೆ, ಶತ್ರುಘ್ನನಿಗಾಗಲಿ ಭರತನಿಗಾಗಲಿ ಈ ಕಾಡಿನ ದಾರಿಗಳ ಪರಿಚಯ ಅವನಷ್ಟಿಲ್ಲ.
ಹಾಗಾಗಿ ಲಕ್ಷ್ಮಣನಿಗೆ ಇದು ಪರಿಚಿತ ಮೊದಲಿಂದನು. ಹಾಗಾಗಿ ತಕ್ಷಣವೇ ಲಕ್ಷ್ಮಣನ ಕರೆತು ರಾಮ ಹೇಳ್ತಾನೆ, ನಾಳೆ ಬೆಳಗಾತ ಆದ ಕೂಡಲೇ ಸೂರ್ಯೋದಯಕ್ಕೆ ಸೀತೆಯನ್ನು ನೀನು ಕರ್ಕೊಂಡು ಹೋಗಬೇಕು. ಎಲ್ಲಿ ಅಂತ ನೋಡಿ, ರಾಮ ಹೇಳ್ತಾನೆ, ಗಂಗಾಯಾಸ್ತು ಪರೇ ಪಾರೆ ವಾಲ್ಮೀಕೇಸ್ತು ಮಹಾತ್ಮನಃ ತತ್ರೇತಾಂ ವಿಜನೆ ದೇಶೇ ವಿಧೃಜ್ಯ ರಘುನಂದನ ಶೀಘ್ರಮಾಗಚ್ಛ ಸೌಮಿತ್ರ ಕುರುಷ್ವ ವಚನಂ ಮಮ ನ ಚಾಸ್ಮಿ ಪ್ರತಿ ವಕ್ತವ್ಯ ಸೀತಾಂ ಪ್ರತಿ ಕಥಂಚನ. ಲಕ್ಷ್ಮಣ, ನಾಳೆ ಬೆಳಗಾತ ಸೀತೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ನೀನು ಆ ವಾಲ್ಮೀಕಿ ಮುನಿಗಳ ಆಶ್ರಮದ ಸನಿಹದಲ್ಲಿ, ಗಂಗಾ ತೀರದಲ್ಲಿ ಉಂಟೋದು, ಪಕ್ಕದಲ್ಲಿ ತಮಸಾ ನದಿ, ಹೀಗಾಗಿ ಅಲ್ಲಿ ಆಕೆಯನ್ನು ನೀನು ವಿಜನೇ ಪ್ರದೇಶ, ನಿರ್ಜನವಾದ ಪ್ರದೇಶ, ಅದರ ಆಶ್ರಮಕ್ಕೆ ಹತ್ತಿರವಾಗಿರಬೇಕು ನೀನು ಬಿಡುವ ಜಾಗ, ಅಲ್ಲಿ ಆಕೆಯನ್ನು ಬಿಟ್ಟು ಬಾ, ತಕ್ಷಣ ಬಂದ್ಬಿಡು, ಏನು ಕೇಳಿದರೂ ಏನೂ ಹೇಳಬೇಡ, ಕೊನೆಗೆ ಒಂದೇ ಮಾತನ್ನು ಅವಳಿಗೆ ತಿಳಿಸು ವಿಷಯವನ್ನು. ಯಾವಾಗ ರಥದಿಂದ ಇಳಿದು ಆದ ಮೇಲೆ, ಆಚೆಯ ದಡಕ್ಕೆ ಸೇರಿಸಿ ಆದ ಮೇಲೆ, ಕುರುಷ್ವ ಮಮ ವಚನಂ ನ ಚಾಸ್ಮಿ, ಈ ವಿಷಯದಲ್ಲಿ ಅಣ್ಣ ಅತ್ತಿಗೆ ವಿಷಯದಲ್ಲಿ ಹೀಗೆ ಮಾಡೋದು ಸರಿನಾ ಏನು ಎತ್ತ ಅಂತ ನನ್ನ ಹತ್ರ ಪ್ರಶ್ನೆ ಕೇಳಬೇಡ, ಈ ವಿಷಯವಾಗಿ ನೀನು ಮಾತನಾಡುವ ಹಾಗೆ ಇಲ್ಲ, ಕರ್ಕೊಂಡು ಹೋಗೋದು ಬಿಡೋದು ಅಷ್ಟೇ, ಮುಗಿದಾಯ್ತು. ನಾನು ಹೇಳೋದಷ್ಟನ್ನು ನೀನು ಪಾಲಿಸುವುದಷ್ಟೇ ನಿನ್ನ ಕರ್ತವ್ಯ. ಇಷ್ಟು ಲಕ್ಷ್ಮಣನಿಗೆ ಹೇಳಿದ. ಹೊಣೆಗಾರಿಕೆಯ ಸ್ಥಾನದಲ್ಲಿರುವಂಥ ವ್ಯಕ್ತಿಗೆ ಇಂತಹ ಅಪವಾದ ಬಂದರೆ ಅವನು ಏನು ಮಾಡಬೇಕು? ಕ್ಷಣಕಾಲ ವಿಚಾರ ಮಾಡಬೇಕಲ್ವ ನಾವು. ಈ ವಿಷಯದಲ್ಲಿ ರಾಮನ ತಪ್ಪಾದರೂ ಏನು ನೋಡಿ, ಕಾಕತಾಳೀಯ ವಿಧಿ ಹೇಗೆ ಅಂತ. ಸೀತೆ ಹೇಳಿದ್ದಾಳೆ, ನಾನು ಆಶ್ರಮದ ಕಡೆಗೆ ಹೋಗಬೇಕು, ಕೆಲವು ದಿವಸ ಅಲ್ಲಿರಬೇಕು ಅಂತ, ನನ್ನ ದೋಹದ ಅಂತ. ಸರಿಯಾಗಿ ಅದೇ ರಾತ್ರಿ ಈ ಆಪಾದನೆಯ ಮಾತು ಚಾರರ ಮೂಲಕ ಕೇಳಿದ್ದಾನೆ ರಾಮ. ಹಾಗಾಗಿ ಬೆಳಗಾತ ಎದ್ದ ತಕ್ಷಣ ಲಕ್ಷ್ಮಣನಿಗೆ ಈ ಕೆಲಸ ಮಾಡುವಂತ ಹೇಳಿದ್ದಾನೆ. ಹಾಗಾಗಿ ವಾಲ್ಮೀಕಿಗಳ ಆಶ್ರಮದ ಹತ್ತಿರ ಬಿಟ್ಟು ಬಾ ಅಂತ ಹೇಳಿದ. ಕೊನೆಗೆ ಲಕ್ಷ್ಮಣ ಹೋಗಬೇಕಲ್ಲ, ಇನ್ನು ಅವನ ಜವಾಬ್ದಾರಿ ಹೇಗೆ ಅಂದರೆ ಸುಮಂತ್ರನಿಗೆ ಹೇಳ್ತಾನೆ, ಸುಮಂತ್ರ, ಬೆಳಗ್ಗೆ ರಥವನ್ನು ರೆಡಿ ಮಾಡು, ಅದರ ಆ ರಥದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ವಸ್ತುಗಳನ್ನು ಇಡಬೇಕು. ಅಂದರೆ ಯಾವುದೇ ರೀತಿಯಲ್ಲೂ ಕುಲುಕಿದರೆ ತನ್ನ ಅತ್ತಿಗೆ ಏನೂ ತೊಂದರೆ ಆಗಬಾರದು. ಅತ್ಯಂತ ಮೃದುವಾದಂತಹ ದಿಂಬು ಇವುಗಳನ್ನೆಲ್ಲ ಹಾಕಿ ಇದು ಮಾಡುವಂಥ. ಹಾಗೆ ಸುಮಂತ್ರ ಬಂದು ಹೇಳ್ತಾನೆ ಸಿದ್ಧವಾಗಿದೆ ಅಂತ. ಲಕ್ಷ್ಮಣ ನೇರವಾಗಿ ಬಂದು ಸೀತೆ ಹತ್ರ ಹೇಳ್ತಾನೆ, ಅತ್ತಿಗೆ ನಿನ್ನೆ ರಾತ್ರಿ ನೀನು ಹೀಗೆ ಹೇಳಿದ್ರಂತೆ ನೀವು ಅಣ್ಣನ ಹತ್ರ, ಹಾಗಾಗಿ ಅದನ್ನು ವ್ಯವಸ್ಥೆ ಮಾಡಿದ್ದಾನೆ, ನಾನು ನಿನ್ನನ್ನು ಆಶ್ರಮದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ರಥವನ್ನು ಏರುವಂಥವಳ. ಭಾಳ ಸಂತೋಷ ಆಯಿತು ಸೀತೆಗೆ. ಯಾಕೆಂದರೆ ಲಕ್ಷ್ಮಣ ಏನು ಬಾಯಿ ಬಿಡುವಂತ ಇಲ್ಲ, ಅಲ್ಲಿ ಕರ್ಕೊಂಡು ಹೊರಟಾದ್ಮೇಲೆ ನೋಡಿ, ಪ್ರಹರ್ಷ ಮತುಲಂ ಲೇಭೆ ಗಮನಂ ಚಾಪ್ಯರೋಚಯತ್. ಈ ಮಾತನ್ನು ಕೇಳಿದಾಗ ಸೀತೆಗೆ ಸಂತೋಷ ಆಯಿತು. ವಾಸಾಂಸಿ ಚ ಮಹಾರ್ಹಾಣಿ ರತ್ನಾನಿ ವಿವಿಧಾನಿ ಚ. ತುಂಬ ಒಳ್ಳೆ ಬೆಲೆ ಬಾಳುವ ವಸ್ತ್ರ, ಒಡವೆ ಎಲ್ಲವನ್ನೂ ತಗೊಂಡಿದ್ದಾಳೆ ಅವಳು. ತನಗೆ ಅಂತಲ್ಲ, ಸ್ವಾರಸ್ಯ ಹೇಳ್ತಾಳೆ ನೋಡಿ ಅವಳು. ಗೃಹೀತ್ವಾ ತಾನಿ ವೈದೇಹಿ ಇಮಾನಿ ಮುನಿಪತ್ನಿಯನಾಂ ದಾಸ್ಯಾಮಿ ಆಭರಣಾನ್ಯಹಂ. ಎಲ್ಲವನ್ನು ಸಹ ನಾನು ಯಾರಿಗೆ ಕೊಡಬೇಕು ಹೇಳಿದರೆ ಅಲ್ಲಿರುವಂಥ ಋಷಿ ಮುನಿಗಳ ಪತ್ನಿಯರಿಗೆ ನಾನು ಇದನ್ನು ಕೊಡಬೇಕು ಅಂತೆಲ್ಲ ಚೀಲ ತುಂಬಿಕೊಂಡು ಆಕೆ ರೆಡಿಯಾಗಿ ಹೊರಟಿದ್ದಾಳೆ. ಲಕ್ಷ್ಮಣ ಇದ್ದಾನೆ ರಥದಲ್ಲಿ, ಸುಮಂತ್ರ ರಥವನ್ನು ಓಡಿಸ್ತಾ ಇದ್ದಾನೆ. ಹೊರಟಾಗ ಸೀತೆಗೆ ಒಂದೊಂದಾಗಿ ಅಶುಭಗಳು ಅಂದರೆ ಅಪಶಕನಗಳು ಕಾಣ್ತವೆ. ಏನಂತ ಅವಳೇ ಹೇಳ್ತಾಳೆ, ಅಶುಭಾನಿ ಬಹೂನ್ನೇವ ಪಶ್ಚಾಮಿ ರಘುನಂದನ ನಯನಮ್ಮೇ ಸ್ಫುರತ್ಯದ್ದ ಗಾತ್ರೋತ್ಕಂಪಶ್ಚ ಜಾಯತೆ. ನನ್ನ ಬಲಗಣ್ಣು ಅದರುತ್ತಾ ಉಂಟು ಲಕ್ಷ್ಮಣ, ಯಾಕೆ ಹೀಗಾಗ್ತಾ ಉಂಟು? ನನ್ನ ದೇಹ ಕಂಪಿಸ್ತಾ ಉಂಟು, ಯಾಕೆ? ಏನು ಅಶುಭ ಎಲ್ಲ ಸೂಚಿಸ್ತಾ ಉಂಟಲ್ಲಪ್ಪ, ಯಾಕೆ? ಏನಾಯಿತು ಅಂತ ಕೇಳ್ತಾಳೆ. ಆಗ ಇದನ್ನೆಲ್ಲ ಕೇಳಿದ ಲಕ್ಷ್ಮಣ ಏನು ಹೇಳುವ ಸ್ಥಿತಿಯಲ್ಲಿಲ್ಲ. ಕೊನೆಗೆ ನಿರೀಕ್ಷ್ಯ ಲಕ್ಷ್ಮಣೋ ದೀನಃ ಪ್ರರುರೋಧ ಮಹಾಸ್ವನಃ. ಅವನ ಕಣ್ಣು
ಒದ್ದೆ ಆಗ್ತಾ ಇತ್ತು. ಕೊನೆಗೆ ರಥದಿಂದ ಇಳಿಸಿದ್ದಾನೆ. ಇಳಿಸಿ ಆದಮೇಲೆ ದೋಣಿಯಲ್ಲಿ ಸುಮಂತ್ರನಿಗೆ ಹೇಳ್ತಾನೆ, ನಾನು ಬರುವವರೆಗೆ ರಥ ಹೀಗೆ ಇರಬೇಕು ಅಂಥೇಳಿ ದೋಣಿಯಲ್ಲಿ ಕುಳ್ಳಿರಿಸಿಕೊಂಡು ಹೋಗಿ ಆಕೆಯನ್ನು ಆ ಕಡೆಗೆ ಬಿಟ್ಟು ಆದಮೇಲೆ ಒಂದು ಮಾತನ್ನು ಹೇಳ್ತಾನೆ. ರಾಮ ಹೇಳಿದ್ದದೇನೆ, ಜಾಹ್ನವಿ ತೀರದ ಆಚೆ ದಡಕ್ಕೆ ನೀನು ಆಕೆಯನ್ನು ತಲುಪಿಸಿ ಬರಬೇಕು ಅಂಥೇಳಿ. ಹಾಗೆ ಲಕ್ಷ್ಮಣ ಆ ಜಾಹ್ನವಿ ನದಿಯ ದರ್ಶನ ಆದ ತಕ್ಷಣವೇ ಅಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಪಾಪ. ಯಾಕೆಂದರೆ ಇಷ್ಟೊತ್ತು ತನಕ ಕರ್ಕೊಂಡು ಬಂದಿದ್ದಾಯಿತು, ಇನ್ನು ಇದೇ ಜಾಗದಲ್ಲಿ ನಾನು ಈಕೆಯನ್ನು ಬಿಡಬೇಕಲ್ಲ ಅಂಥೇಳಿ ತುಂಬ ಬೇಸರದಿಂದ ಅಳೋದಕ್ಕೆ ಶುರು ಮಾಡಿದ ಲಕ್ಷ್ಮಣ. ಆ ಪ್ರಸಂಗವೇ ಹಾಗೆ ಒಂಥರ. ಹರ್ಷಕಾಲೇ ಕಿಮರ್ಥಂ ಮಾಂ ವಿಷಾದೇತಿ ಲಕ್ಷ್ಮಣ. ನೋಡಿ ಕೇಳ್ತಾಳೆ ಅವಳು, ಸಂತೋಷದ ಸಮಯ ಇದು, ಯಾಕೆ ನೀನು ಕಣ್ಣೀರು ಹಾಕ್ತಾ ನನಗೆ ದುಃಖವನ್ನು ಉಂಟು ಮಾಡ್ತಾ, ಯಾಕೆ ಏನಾಗಿದೆ ನಿನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ, ನಿನ್ನ ಹೊಯ್ದಾಟ ಬೇಯ್ದಾಟ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಬಾಯ್ಬಿಟ್ಟು ಹೇಳು ಅಂತ ಸೀತೆ ಕೇಳ್ತಾಳೆ ನೇರವಾಗಿ ಅಂತ. ಕೊನೆಗೆ ಹೃದ್ಗತಮ್ಮೇ ಮಹಚ್ಛಲ್ಯಂ ಯಸ್ಮಾದ್ ಆರ್ಯೇಣ ಧೀಮತ. ಕರ್ಕೊಂಡು ಹೋದ್ಮೇಲೆ ಹೇಳ್ತಾನೆ ಲಕ್ಷ್ಮಣ, ನನ್ನ ಹೃದಯಕ್ಕೆ ಈ ಬಾಣ ಹಾಕಿ ಇರಿದಾಗ್ತಾ ಉಂಟು. ಅಸ್ಮಿನ್ ನಿಮಿತ್ತೇ ವೈದೇಹಿ ಲೋಕಸ್ಯ ವಚನೀಕೃತ. ನಿನ್ನನ್ನು ಇಲ್ಲಿ ಬಿಟ್ಟು ಬರಬೇಕು ಅಂತ ನನಗೆ ಅಣ್ಣ ಆಜ್ಞೆ ಮಾಡಿದ್ದಾನೆ. ಈ ಕೆಲಸಕ್ಕೆ ವಿಧಿ ನನ್ನನ್ನು ತೊಡಗಿಸಿತು. ಹಾಗೆ ತೊಡಗಿಸಿದ್ರಿಂದ ಇಂಥ ಒಂದು ಕೆಲಸವನ್ನು ಮಾಡಿದವನು ಲಕ್ಷ್ಮಣ ಎನ್ನುವಂಥದ್ದು ಭಾರತ ದೇಶದ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಿಬಿಡುತ್ತದೆ. ಹಾಗಾಗಿ ಈ ಕೆಲಸಕ್ಕೆ ನಾನು ಹೊಣೆಗಾರನಾಗಿ ನಿಲ್ಲಬೇಕಾಗಿಲ್ಲ. ಹಾಗಾಗಿ ನನಗನ್ನಿಸುತ್ತೆ ಇವತ್ತು ನನಗೆ ಮರಣ ಬಂದರೆ ಅದೇ ನನಗೆ ಹೆಚ್ಚು ದೊಡ್ಡದು, ಅಥವಾ ಮರಣಕ್ಕಿಂತ ಮಿಗಿಲಾದದ್ದು ಯಾವುದಾದ್ರು ಒಂದಿದ್ದರೆ ಅದನ್ನೇ ನಾನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಕಾಣುತ್ತೆ. ನ ಚಾಸ್ಮಿನ್ ಈದೃಶೇ ಕಾರ್ಯೇ ನಿಯೋಜ್ಯೋ ಲೋಕನಿಂದಿತೆ. ಹೀಗೆ ಲೋಕನಿಂದಿತವಾದಂತಹ ಕೆಲಸ ಮಾಡೋದಕ್ಕೆ ನಾನು ಇದಕ್ಕೆ ತೊಡಗಬೇಕಾಯ್ತಲ್ಲ, ಅಣ್ಣ ನನ್ನನ್ನು ನಿಯೋಜಿಸಲಿಲ್ಲ ಅಂತ ನನಗೆ ಬೇಸರ ಆಗ್ತಾ ಉಂಟು. ಹಾಗಾಗಿ ಅಣ್ಣ ಹೀಗೆ ಹೇಳಿದ್ದಾನೆ, ಹಾಗಾಗಿ ನಿನ್ನನ್ನು ಇಳಿಸಿ ನಾನು ಹೊರಡ್ತಾ ಇದ್ದೇನೆ. ದೂರದಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮ ಕಾಣ್ತಾ ಉಂಟು, ನಾನು ಇಲ್ಲಿಂದ ಹಿಂದಿರುಗಿ ಹೋಗ್ತೇನೆ ಅಂತ ಹೇಳಿದಾಗ, ಕಿಮಿದಂ ಅವಗಚ್ಛಾಮಿ ಬ್ರೂಹಿ ತತ್ವೇನ ಲಕ್ಷ್ಮಣ ಪಶ್ಯಾಮಿ ತ್ವಾಂ. ಯಾಕೆ ಏನಾಯಿತು? ಏನೂ ಇಲ್ಲ, ಹೀಗೊಂದು ಆಪಾದನೆ ಬಂದಿದೆ ನಿನ್ನ ವಿಷಯವಾಗಿ ಅಂತ ಅದನ್ನು ಬಹಳ ಸಂಕ್ಷೇಪವಾಗಿ ಲಕ್ಷ್ಮಣ ಹೇಳ್ತಾನೆ. ಆದ್ದರಿಂದ ಅಣ್ಣ ನಿನ್ನನ್ನು ಕೆಲವು ದಿನಗಳ ಕಾಲ ದೂರ, ಅಂದರೆ ನಿನ್ನನ್ನು ಪರಿತ್ಯಾಗ ಮಾಡಿದ ಹಾಗೆ, ಅಂದರೆ ಈ ಲೋಕಾಪವಾದದಿಂದ ನಮ್ಮ ಕುಟುಂಬಕ್ಕೆ ನಿನಗೂ ಸೇರಿದ ಹಾಗೆ ಕಳಂಕ ಬರಬಾರದು ಎನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ಅಣ್ಣ ಕೈಗೊಂಡಿದ್ದಾನೆ. ಸಖಾ ಪರಮಕೋ ವಿಪ್ರಹ ವಾಲ್ಮೀಕಿ ಮಹಾಯಶಾಹ. ನಮ್ಮ ತಂದೆಗೆ ಅತ್ಯಂತ ಆತ್ಮೀಯರು ವಾಲ್ಮೀಕಿ ಮುನಿಗಳು. ಹಾಗಾಗಿ ಇಲ್ಲಿ ಬಿಡೋದಕ್ಕೆ ಅಣ್ಣ ಹೇಳಿದ್ದಾನೆ. ಆತ ಹೇಳ್ತಾನೆ ಮುಂದುವರೆದು ಅದನ್ನು ವಿವರಣೆ ಹೀಗೆ, ಇಲ್ಲಿ ಇದ್ದರೆ ನೀನು ನಮ್ಮ ತಂದೆಯವರ ಆಶ್ರಯದಲ್ಲಿದ್ದ ಹಾಗೇನೆ, ಆದ್ದರಿಂದ ನೀನು ಇಲ್ಲಿರುವುದು ಕ್ಷೇಮ. ಅದರ ಜೊತೆಗೆ ನಿನ್ನ ಅಪೇಕ್ಷೆಯೂ ಈಡೇರ್ತದೆ, ಮತ್ತು ಅಣ್ಣನಿಗೆ ಬಂದಂಥ ಕಳಂಕವೂ ಸಹ ಅದು ನಿವಾರಣೆ ಆಗ್ತದೆ. ಅವನು ಅಷ್ಟೋ ಇಷ್ಟೋ ನಿನ್ನ ಅಪೇಕ್ಷೆಯನ್ನು ಈಡೇರಿಸುವುದರ ಮೂಲಕ ಸಾಧ್ಯವಾದಷ್ಟು ನಿನಗೆ ಅನುಕೂಲ ಮಾಡಿಕೊಟ್ಟಾಗೂ ಆಗ್ತದೆ. ಹಾಗಾಗಿ ಈ ಕೆಲಸಕ್ಕೆ ನನ್ನನ್ನು ನಿಯೋಜಿಸಿದ್ದಾನೆ, ಅದನ್ನು ಮಾಡಿ ನಾನು ಹೊರಡ್ತಾ ಇದ್ದೇನೆ. ನೋಡಿ ಆ ಲಕ್ಷ್ಮಣನ ಪರಿಸ್ಥಿತಿ ಹೇಗೆ ಅಂತ. ಆ ಸಂದರ್ಭದ ಸೀತೆ ಒಂದು ಮಾತನ್ನು ಹೇಳ್ತಾಳೆ, ನಿನ್ನ ಅಣ್ಣ ಹೇಳಿದ ಹಾಗೆ ನೀನು ಮಾಡು, ಆರ ಒಂದು ಸಲ ನನ್ನ ಮುಖವನ್ನು ನೋಡಿ ಹೋಗು ಲಕ್ಷ್ಮಣ. ಆ ಮುಖವನ್ನು ನೋಡು ಅನ್ನೋದಕ್ಕೆ ಅರ್ಥ ನಾನು ಗರ್ಭಿಣಿ ಅನ್ನೋದನ್ನು ನೀನು ಗ್ರಹಿಸಿಕೋ. ಲಕ್ಷ್ಮಣ ಹೇಳ್ತಾನೆ, ಈವರೆಗೆ ಯಾವತ್ತೂ ನಿನ್ನ ಮುಖವನ್ನು ನಾನು ನೋಡಿದವನಲ್ಲ, ಹಾಗಾಗಿ ಈ ಸಂದರ್ಭದಲ್ಲಿ ನನ್ನಿಂದ ಆಗದೇ ಇರುವ ಕೆಲಸ ಅಂಥೇಳಿ ಆ ಸೀತೆಯ ಪಾದವನ್ನು ನೋಡ್ತಾ ಕಣ್ಣೀರನ್ನು ಕೂಡಿಯಾಗಿ ಹರಿಸ್ತಾ ಅವಳಿಗೊಂದು ಪ್ರದಕ್ಷಿಣೆ ಹಾಕಿ ಲಕ್ಷ್ಮಣ ಅಲ್ಲಿಂದ ತಲೆ ತಗ್ಗಿಸಿಕೊಂಡು ಬರ್ತಾ ಇರ್ತಾನೆ. ಕೊನೆಗೆ ಆ ದೋಣಿಯನ್ನು ಹತ್ತಿ ಆದಮೇಲೆ ಮತ್ತೊಮ್ಮೆ ಸೀತೆ ಕಡೆ ನೋಡೋದು, ಸೀತೆ ಈ ಕಡೆಗೆ ನೋಡೋದು, ಹೀಗೆ ಅವಳು ಅಳ್ತಾ ಅಳ್ತಾ ಅಲ್ಲೇ ನಿಂತಿದ್ದಾಳೆ. ಲಕ್ಷ್ಮಣ ದೋಣಿಯನ್ನು ಹತ್ತಿ ಈ ಕಡೆ ದಡಕ್ಕೆ ಬರ್ತಾನೆ. ಅಲ್ಲಿ ಸೀತೆ ಹೇಳಿದಂಥ ಮಾತುಗಳನ್ನೆಲ್ಲ
ನಾನು ಆ ಸೀತಾ ಪಾತ್ರದ ಸಂದರ್ಭದಲ್ಲಿ ನಿಮಗೆ ಹೇಳಿದ್ದೇನೆ. ಒಟ್ಟಾರೆ ಈ ರೀತಿಯಾಗಿ ರಾಮ ಸೀತೆಯನ್ನು ಅಗಲುವಂತಹ ಸಂದರ್ಭ ಬಂತು. ಈಗ ವಿಚಾರ ಮಾಡಿ, ರಾಮ ಇದಕ್ಕಿಂತ ಉತ್ತಮವಾದದ್ದನ್ನು ಏನು ಮಾಡೋದಕ್ಕೆ ಸಾಧ್ಯ ಇತ್ತು? ಈಗ ಏನು ಮಾಡಿದನೋ ಅದರೊಳಗೆ ಸೀತೆಯ ಬಯಕೆಯೂ ಉಂಟು, ತನಗೆ ಬಂದಂಥ ಆಪಾದನೆಯಿಂದ ದೂರಾಗೋದಕ್ಕೂ ಅವಕಾಶ ಉಂಟು. ಅದಕ್ಕಿಂತ ಹೆಚ್ಚಿಗೆ ರಾಮನ ಮನಸ್ಸಿನಲ್ಲಿ ಇನ್ನೊಂದು ಬಂದಿರಬೇಕು. ನಾನು 14 ವರ್ಷಗಳ ಕಾಲ ಋಷಿಮುನಿಗಳ ಸನಿಹದಲ್ಲಿ ಕಾಲವನ್ನು ಕಳೆದವನು. ಅದಕ್ಕಿಂತ ಹೆಚ್ಚಿಗೆ ಬಾಲ್ಯದಲ್ಲಿ ನನಗೆ ವಸಿಷ್ಠರು, ವಿಶ್ವಾಮಿತ್ರರು ವಿದ್ಯಾಗುರುಗಳಾಗಿ ಸಿಕ್ಕಿದರು. ಹಾಗಾಗಿ ಇಂದು ಗರ್ಭಿಣಿಯಾದಂಥ ನನ್ನ ಪತ್ನಿ ನಾಳೆ ಯಾವುದೇ ರೀತಿಯ ಒಂದು ಸಂತತಿಯನ್ನು ಪಡೆದರೂ ಸಹ ಆ ಸಂತತಿ ಇಂಥ ಋಷಿಮುನಿಗಳ ಆಶ್ರಮದಲ್ಲಿ ಬೆಳೆದರೆ ಅದರಿಂದ ಉತ್ತಮವಾದ ಸಂಸ್ಕಾರ ಸಿಗ್ತದೆ ಅಂತ ರಾಮ ಬಯಸಿದ್ನೋ ಏನೋ. ವಾಲ್ಮೀಕಿ ಮುನಿಗಳು ಅದನ್ನು ಕಂಠತ ಹೇಳೋದಿಲ್ಲ. ಹಾಗಾಗಿ ಲೋಕದ ದೃಷ್ಟಿಯಲ್ಲಿ ಒಂದು ದೃಷ್ಟಿಯಲ್ಲಿ ಸೀತೆಗೆ ಶಿಕ್ಷೆ ಅಂತಲೇ ಅಂದ್ಕೊಳ್ಳೋಣ ನಾವು. ಆದರೆ ಇನ್ನೊಂದು ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆಗೆ ತನ್ನ ಕುಟುಂಬದ ಕುಡಿ ಸರಿಯಾದ ಜಾಗದಲ್ಲಿ ಬೆಳೆಯಲಿ ಎನ್ನುವಂಥ ಅಪೇಕ್ಷೆ ಹಿನ್ನೆಲೆಯಲ್ಲಿ ರಾಮ ಈ ಆಯ್ಕೆಯನ್ನು ಮಾಡಿಕೊಂಡ. ಆದ್ದರಿಂದ ಇಲ್ಲಿ ರಾಮನ ತಪ್ಪು ಏನು ಅಂತ ನೀವು ಹೇಳಬೇಕು. ಇವಾಗ ಲೋಕದ ಜನ ಅಂದ್ಕೊಂಡಾಗೆ ಒಬ್ಬ ಅಗಸನ ಮಾತಲ್ಲ, ಒಂದು ಅಥವಾ ಎಲ್ಲೋ ಗುರುತು ಪರಿಚಯ ಇಲ್ಲದೆ ಇರುವಂಥ ಒಂದು ಸ್ಥಳದಲ್ಲಿ ಸೀತೆಯನ್ನು ಬಿಟ್ಟು ಬರಲಿಕ್ಕೆ ಹೇಳಲಿಲ್ಲ. ಸೀತೆ ಎಲ್ಲಿದ್ದಾಳೆ ಇವಾಗ? ಒಂದು ದೃಷ್ಟಿಯಲ್ಲಿ ನೋಡಿದರೆ ಸ್ವತಃ ತನ್ನ ಮಾವನವರ ಸನ್ನಿಧಿಗೆ ಹೋಗ್ತಿದ್ದಾಳೆ ಅವಳು. ಇವಾಗ ಮುಂದೆ ಅಲ್ಲಿಯೇ ಅವಳಿಗೆ ಜನನ ಆಗುತ್ತೆ. ವಾಲ್ಮೀಕಿ ಮುನಿಗಳ ಸಾನ್ನಿಧ್ಯದಿಂದ ಆ ಮಕ್ಕಳಿಗೆ ಸಂಸ್ಕಾರ ಸಿಗ್ತದೆ. ಹಾಗಾಗಿ ಇಲ್ಲಿ ರಾಮನಿಗೆ ಅಪವಾದ ಮಾಡಬೇಕಿದ್ರೆ, ಅವನಿಗೆ ಅಪವಾದದ ಮಾತನ್ನು ನಾವು ಅಂಟಿಸಬೇಕಿದ್ರೆ ತುಂಬ ವಿಚಾರ ಮಾಡಬೇಕು. ಸಾಮಾನ್ಯ ಒಬ್ಬ ಕೌಟುಂಬಿಕ ವ್ಯಕ್ತಿ ಆದರೆ ಅವನು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ರಾಮ ಇದ್ದಿದ್ದು ಯಾವ ಜಾಗದೊಳಗೆ? ಹೊಣೆಗಾರಿಕೆ ಜಾಗದಲ್ಲಿ. ನಿಮಗೆ ಗೊತ್ತಿರಬೇಕು, ಹಿಂದೆ ನಮ್ಮ ದೇಶದಲ್ಲಿ ಒಬ್ಬರು ಮಂತ್ರಿಗಳಿದ್ದರು. ಒಂದು ಸಣ್ಣ ಆಪಾದನೆ ಬಂತು, ಸಣ್ಣ ಆಪಾದನೆ. ಆ ಸಣ್ಣ ಆಪಾದನೆ ಬಂದ ತಕ್ಷಣ ನಾನು ಇಲ್ಲಿರೋದಕ್ಕೆ ಯೋಗ್ಯನಲ್ಲ ಅಂಥೇಳಿ ರಾಜೀನಾಮೆ ಕೊಟ್ಟರು. ಇವತ್ತು ನಿರೀಕ್ಷಣೆ ಮಾಡ್ತೀರಾ ನೀವು? ರಾಮನ ಆದರ್ಶವನ್ನು ಪಾಲಿಸುವಂಥ ವ್ಯಕ್ತಿಗಳಿಗೆ ಇಂಥದ್ದು ಅನಿವಾರ್ಯ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ರಾಮ ಸೀತೆಯನ್ನು ಈ ರೀತಿಯಾಗಿ ಪರಿತ್ಯಾಗ ಮಾಡುವಂತಹ ಸಂದರ್ಭ ಬಂತು. ಆದರೆ ಕೊನೆಗೆ ಏನಾಯಿತು ಕೇಳಿದರೆ ಮತ್ತೆ ಪುನಃ ವಾಪಸ್ಸು ಆಕೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಬರುವಂತಹ ಭಾಗ್ಯವೋ ಅವಕಾಶವೋ ರಾಮನಿಗೆ ಸಿಗಲಿಲ್ಲ. ಉಪಸಂಹಾರದಲ್ಲಿ ಅದನ್ನು ನೋಡೋಣ. ಇನ್ನು 3ನೇ ಪ್ರಸಂಗ ಶಂಭೂಕ ವಧೆ ಎನ್ನುವಂಥದ್ದು. ಇಲ್ಲೂ ಸಹ ರಾಮನ ಬಗ್ಗೆ ಎಲ್ಲಿಲ್ಲದ ಆಕ್ಷೇಪಗಳು. ಮೂಲ ರಾಮಾಯಣವನ್ನು ನೋಡದೇನೆ ಇಂದಿಗೂ ಸಹ ರಾಮನನ್ನು ನಿಂದಿಸುವಂತಹ ಪ್ರಸಂಗಗಳಲ್ಲಿ ಈ ಒಂದು ಪ್ರಸಂಗವೂ ಸೇರಿಕೊಂಡಿದೆ. ರಾಮ ರಾಜ್ಯದ ಕಾಲ ಹೇಗಿತ್ತು? ಆಳುವ ರಾಜ ಶುದ್ಧ ಚಾರಿತ್ರವಂತನಾದರೆ ಹೇಗಿರ್ತದೆ ರಾಜ್ಯ ಅನ್ನೋದಕ್ಕೆ ಒಂದು ದೃಷ್ಟಾಂತ ನೋಡಿ. ನಚಾಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರ್ವತೆ. ರಾಮ ರಾಜ್ಯಭಾರ ಮಾಡುವಾಗ ಯಾವ ಒಂದೇ ಒಂದು ಮನೆಯಲ್ಲೂ ಸಹ ತಂದೆ ತಾಯಿ ಮಕ್ಕಳ ಸಂಸ್ಕಾರ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಂದರೆ ಮಕ್ಕಳ ಹೆಗಲ ಮೇಲೆ ತಂದೆ ತಾಯಿಯರ ಶವ ಹೋಗ್ತಿತ್ತೆ ಅಷ್ಟೇ ಹೊರತನು ತಂದೆ ತಾಯಿಯರ ಹೆಗಲ ಮೇಲೆ ಮಕ್ಕಳ ಶವ ಹೋಗ್ತಾ ಇರಲಿಲ್ಲ. ರಾಮರಾಜ್ಯ ಹೀಗೆ. ಅಷ್ಟೇ ಅಲ್ಲ, ಮುಂದುವರೆದ ಒಂದು ಮಾತು ಬರ್ತದೆ. ಯಾವುದೇ ಮನೆಯಲ್ಲೂ ಸಹ ವಿಧವೆಯರು ಇರ್ತಾ ಇರಲಿಲ್ಲ. ರಾಮನ ಸಚ್ಚಾರಿತ್ರೆ, ಧರ್ಮನಿಷ್ಠೆ, ಅವನ ಅನುಷ್ಠಾನ, ಅವನ ಪೂಜೆ, ಅವನ ಪುನಸ್ಕಾರ, ಅದರ ಜೊತೆಗೆ ಪ್ರಜೆಗಳ ಬಗ್ಗೆ ಅವನಿಗಿರುವಂತಹ ಆ ಸದಾ ಮಾಡುವಂತಹ ಸಚ್ಚಿಂತನೆ, ಎಲ್ಲವೂ ಸಹ ರಾಮರಾಜ್ಯದಲ್ಲಿ ಕೆಲಸ ಮಾಡ್ತಾಯಿತ್ತು. ಈ ರೀತಿಯಾಗಿ ಈ ಮಾತು ಸುಳ್ಳಾಗುವಂಥ ಒಂದು ಸಮಯ ಒಂದು ಸಲ ಬಂದುಬಿಡ್ತು. ಏನು ಅಂತಂದರೆ, ಒಬ್ಬ ಬ್ರಾಹ್ಮಣ ಕುಮಾರನ ಸಾವು ಅಕಾಲದಲ್ಲಿ ಆಗೋಯ್ತು. ಅವನಿಗೆ ಇನ್ನೂ ಏನು 7-8 ವರ್ಷ. ತಕ್ಷಣ ಆ ಬ್ರಾಹ್ಮಣ ಸ್ವಲ್ಪ ಗೊತ್ತಿತ್ತು ಅವನಿಗೆ. ತನ್ನ ಗೋಳನ್ನು ಹೇಳಿಕೊಂಡು ನ್ಯಾಯವನ್ನು ಬಯಸಿ ಅರಮನೆಯ ಮಹಾದ್ವಾರ ಹತ್ರ ಬಂದು ಹೇಳ್ತಾನೆ, ತನ್ನ ಮಗನನ್ನು
ಬದುಕಿಸಿಕೊಡುವಂತೆ ಪ್ರಾರ್ಥನೆ ಮಾಡ್ತಾನೆ. ಇಂಥ ಕೆಲಸ ಆಯಿತು ಅಂತ ಆದರೆ ಅಯೋಧ್ಯೆಯಲ್ಲಿ ಇದಕ್ಕೆ ಕಾರಣ ಆಳುವ ದೊರೆಯೇ ಕಾರಣ ಅಂತಾನೆ ಅವನು. ಯಾಕೆಂದರೆ ಈವರೆಗೆ ಅಯೋಧ್ಯೆಯಲ್ಲಿ ಇಂಥದ್ದು ಆಗಲಿಲ್ಲ. ಆಗಿದೆ ಅಂತಾದರೆ ರಾಜ ರಾಷ್ಟ್ರಕೃತಂ ಪಾಪಂ, ಅಂದರೆ ಈ ಆಳುವ ರಾಜ ಪಾಪ ಅಂದರೆ ಎಲ್ಲೋ ಅವನು ತಪ್ಪಿನಿಂದಾಗಿ ಇದು ನಡೀತಾ ಉಂಟು. ಇಂಥ ಪ್ರಸಂಗ ತಪ್ಪಿನಿಂದ ಅಂದರೆ ಒಂದು ಅವನ ದುರಾಡಳಿತ, ರಾಮನ ವಿಷಯಲ್ಲೇ ದುರಾಡಳಿತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆಗೆ ಏನೋ ತಪ್ಪು ನಡೀತಾ ಇದೆ, ಅದು ರಾಮನ ಗಮನಕ್ಕೆ ಬರ್ತಾ ಇಲ್ಲ, ಬಂದಿಲ್ಲ. ಹಾಗೆ ಬರದೇ ಇದ್ರೂ ಸಹ ಅದು ತಪ್ಪು ಆಳುವ ಪ್ರಭುವೇ ಇರ್ತಾನೆ. ಹಾಗಾಗಿ ಇದಕ್ಕೆ ಕಾರಣ ರಾಮ ನೀನೇ ಆಗ್ತೀಯೇ. ಹಾಗಾಗಿ ಈಗ ನಾನು ಒಂದು ಕೆಲಸ ಮಾಡ್ತೇನೆ, ಒಂದು ನನ್ನ ಮಗನನ್ನು ಬದುಕಿಸಿಕೊಡು, ಅದಿಲ್ಲ ನನಗೆ ನಿನ್ನ ಅರಮನೆಯ ಎದುರಿನಲ್ಲಿ ಸಾಯೋದಕ್ಕೆ ಅನುಮತಿ ಕೊಡು. ಅಷ್ಟೇ ಅಲ್ಲ, ನಾನು ನನ್ನ ಪತ್ನಿ ಇರುವ ಒಬ್ಬ ಮಗನನ್ನು ಕಳ್ಕೊಂಡು ನಮ್ಮ ಬದುಕುವ ಆಸೆ ಇಲ್ಲ, ನಾವು ಸಾಯ್ತೇವೆ. ಮತ್ತು ನಮಗೆ ಸಂಸ್ಕಾರ ಮಾಡುವವರು ಯಾರೂ ಇಲ್ಲದೇ ಇದ್ದಾಗ ಆ ಕೆಲಸವನ್ನು ಸಹ ನೀವು ಮಾಡಬೇಕಾಗತ್ತೆ. ಒಟ್ಟಾರೆ ನಿನಗೆ ಆ ಕರ್ಮ ಅನ್ನೋದು ಅಂಟುತ್ತದೆ ರಾಮ, ಅದು ಏನು ಮಾಡ್ತೀಯ ಮಾಡು ಎನ್ನುವ ಧಾಟಿಯಲ್ಲಿ ಹೇಳ್ತಾನೆ. ಹೀಗೆ ಹುಡುಗನ ಆ ತಂದೆ ಗೋಳಿಟ್ಟಾಗ ಏನು ಮಾಡಬೇಕು ರಾಮ? ತಕ್ಷಣ ಒಂದು 8 ಜನ ಋಷಿಮುನಿಗಳನ್ನು ಕರೀತಾನೆ. ಮಾರ್ಕಂಡೇಯಾದಿ ಋಷಿಮುನಿಗಳನ್ನು ಕರೆದು, ವಸಿಷ್ಠರು ಇರ್ತಾರೆ, ನಾರದರು ಬರ್ತಾರೆ, ಎಲ್ಲರನ್ನು ಕರೆದು ಒಂದು ರಹಸ್ಯವಾದಂಥ ಒಂದು ಗೋಷ್ಠಿ ಮಾಡ್ತಾನೆ. ಕೇಳ್ತಾನೆ ಹೀಗಾಗಿದೆ ಏನು ಅಂತ. ಆಗ ನಾರದರು ಒಂದು ಮಾತು ಹೇಳ್ತಾರೆ, ಆತ ಹೇಳಿದ್ದು ಸರಿಯಾಗುಂಟು, ನಿನ್ನ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಆಗಬಾರದ ಘಟನೆ ನಡೀತಾ ಉಂಟು, ಮೊದಲು ಪತ್ತೆ ಹಚ್ಚೋದನ್ನು ಅಂತ. ಏನು ಅಂತಂದರೆ ಅವರು ಹೇಳ್ತಾರೆ, ಈ ಘಟನೆ ಆದದ್ದು ನಾವು ಒಂದನ್ನು ನೆನ್ಪಿಟ್ಕೊಳ್ಬೇಕು, ಕೃತಯುಗದ ಕಾಲದಲ್ಲಿ ಅಲ್ಲ, ತ್ರೇತಾಯುಗದ ಕಾಲದಲ್ಲಿ. ಈಗ ನಾವು ಎಲ್ಲಿದ್ದೇವೆ? ಕಲಿಯುಗದಲ್ಲಿದ್ದೇವೆ. ಆ ಯುಗದ ಧರ್ಮವೇ ಬೇರೆ, ಈ ಯುಗದ ಧರ್ಮವೇ ಬೇರೆ. ನಾರದರು ಸುದೀರ್ಘವಾಗಿ ಹೇಳ್ತಾರೆ ಅಲ್ಲಿ ರಾಮನಿಗೆ, ಕೃತಯುಗದಲ್ಲಿ ತಪಸ್ಸಿಗೆ ಅವಕಾಶ ಇರುವುದು ಕೇವಲ ಬ್ರಾಹ್ಮಣನಿಗೆ ಮಾತ್ರ. ವರ್ಣಾಶ್ರಮ ಪಾಲನೆ ಆಗ್ತಾ ಇದ್ದಂಥ ಕಾಲ ಅದು. ಅದಾದಮೇಲೆ ತ್ರೇತಾಯುಗದಲ್ಲಿ ಬ್ರಾಹ್ಮಣನಿಗೂ ಅವಕಾಶ ಉಂಟು, ಕ್ಷತ್ರಿಯನಿಗೂ ಉಂಟು. ದ್ವಾಪರೆಯಲ್ಲಿ ಬ್ರಾಹ್ಮಣನಿಗೂ ಉಂಟು, ಕ್ಷತ್ರಿಯನಿಗುಂಟು, ವೈಶ್ಯನಿಗೂ ಅವಕಾಶ ಉಂಟು. ಈ ಕಲಿಯುಗದಲ್ಲಿ ಮುಂದೆ ಶೂದ್ರನಿಗೂ ಉಂಟು. ಆದರೆ ಆಗ ಶೂದ್ರನಿಗೇನಿರಲಿಲ್ಲ, ತಪಸ್ಸಿಗೆ ಅವಕಾಶ ಇರಲಿಲ್ಲ. ಹಾಗಾಗಿ ಇಲ್ಲಿ ಏನೋ ಒಂದು ಅವಘಡ ಆಗಿದೆ ಅಂತ ನಾರದರು ಇಷ್ಟೆಲ್ಲ ವಿವರಣೆಯನ್ನು ಹೇಳಿ, ನೀನು ಇದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳ್ತಾನೆ. ತಕ್ಷಣ ರಾಮ ಏನು ಮಾಡ್ತಾನೆ ಅಂದರೆ ಪುಷ್ಪಕ ವಿಮಾನವನ್ನು ಸ್ಮರಿಸ್ತಾನೆ. ಪುಷ್ಪಕ ವಿಮಾನ ಬಂತು, ರಾಮ ಏರಿ ಇಡೀ ದೇಶವನ್ನು ಸುತ್ತಾನೆ. ಪೂರ್ವ ದಿಕ್ಕಿಗೆ ಹೋಗ್ತಾನೆ, ಅಲ್ಲೆಲ್ಲೂ ಏನೂ ಒಂದು ವ್ಯತ್ಯಾಸ ಕಾಣುವುದಿಲ್ಲ. ಪಶ್ಚಿಮ ದಿಕ್ಕಿನ ಕಡೆಗೆ ಹೋಗ್ತಾನೆ, ಇಲ್ಲ. ಉತ್ತರಕ್ಕೆ ಹೋಗ್ತಾನೆ, ಅಲ್ಲೆಲ್ಲ ಸರಿ ಇದೆ. ಕೊನೆಗೆ ಬರ್ತಾನೆ ದಕ್ಷಿಣ ದಿಕ್ಕಿನಲ್ಲಿ, ಅದೊಂದು ಸರೋವರದ ದಡದಲ್ಲಿ ಮೇಲಿಂದ ನೋಡ್ದ. ಏನು ನೋಡಿದ ಅಂದರೆ, ಒಬ್ಬಾತ ಮರಕ್ಕೆ ತಲೆ ಕೆಳಗಾಗಿ ಜೋತಾಡ್ತಾ ಇದ್ದಾನೆ. ಮರದ ಟೊಂಗಿಗೆ ತನ್ನ ಕೈಕಾಲನ್ನು ಕಟ್ಟಿಕೊಂಡು ತಲೆ ಕೆಳಗಾಗಿ ಜೋತಾಡ್ತಾ ಇದ್ದಾನೆ. ಇದೇನು ಅಂತ ಕೆಳಕ್ಕೆ ಇಳಿದು ಬಂದು ನೋಡಿದ. ನೋಡಿದ ಮೇಲೆ ಹೇಳ್ತಾನೆ, ದದರ್ಶ ರಾಘವ ಶ್ರೀಮಾನ್ ಲಂಬಮಾನಂ ಅಧೋಮುಖಂ. ಕೆಳಮುಖವಾಗಿ ಜೋತಾಡ್ತಾ ಇದ್ದಾನೆ, ಅವನನ್ನು ನೋಡ್ತಾನೆ. ತಕ್ಷಣ ಹೋಗಿ ಕಾರಣ ಕೇಳ್ತಾನೆ, ಯಾರು ನೀನು ಇತ್ಯಾದಿ ಎಲ್ಲ. ಅದಕ್ಕೂ ಮೊದಲು ತನ್ನ ಪರಿಚಯ ಹೇಳ್ತಾನೆ, ನಾನು ರಾಘವ ಬಂದಿದ್ದೇನೆ, ಹೀಗೆ ನೀನು ಯಾರು ಅಂತ ನೇರ ಕೇಳ್ತಾನೆ ಅವನು. ಆತ ಹೇಳ್ತಾನೆ, ನಾನೊಬ್ಬ ಶೂದ್ರ. ಒಂದು ಸರಿ, ನಿನ್ನ ತಪಸ್ಸಿನ ಉದ್ದೇಶ ಏನು ಅಂತ ಕೇಳ್ತಾನೆ. ಇನ್ನೇನಿಲ್ಲ, ಅವನು ಶೂದ್ರ ಅಂತ ಹೇಳಿದಾಗಲೇ ರಾಮನಿಗೆ ಒಂದು ಅವಕಾಶ ಸಿಕ್ತು ಅವನನ್ನು ಮುಗಿಸೋದಕ್ಕೆ. ಎರಡನೇದು ಹೇಳ್ತಾನೆ ಅವನು, ನಾನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದೇನೆ. ದೇವತ್ವಂ ಪ್ರಾರ್ಥಯೇ ರಾಮ ಸಶರೀರೋ ಮಹಾಯಶಃ. ಇದು ಘನಘೋರವಾದಂಥ ತಪ್ಪು. ಇದನ್ನು ಹೇಳಿದ ಕೂಡಲೇ ರಾಮ ತಡ ಮಾಡಲೇ ಇಲ್ಲ. ತನ್ನ ಹೊರೆಯಿಂದ ಖಡ್ಗವನ್ನು ತೆಗೆದ, ಅವನ ತಲೆಯನ್ನು ಕತ್ತರಿಸಿ ಹಾಕಿದ. ಅಷ್ಟೇ.
ನಿಷ್ಕೃಷ್ಯ ಕೋಶಾದ್ವಿಮಲಂ ಶಿರಚ್ಛಿಚ್ಛೇದ ರಾಘವ. ಅವನ ತಲೆಯನ್ನು ಕತ್ತರಿಸಿದ. ಈ ಪ್ರಸಂಗವನ್ನು ನೋಡಿ ನಮ್ಮ ಬುದ್ಧಿಜೀವಿಗಳು ಮಾಡುವ ಆಕ್ಷೇಪ, ಶೂದ್ರನ ಆತ್ಮೋನ್ನತಿಯನ್ನು ರಾಮ ಇಷ್ಟಪಡಲಿಲ್ಲ, ಬ್ರಾಹ್ಮಣ ಪಕ್ಷಪಾತಿ ಆಗಿದ್ದ. ಎರಡು ಇಲ್ಲೊಂದು ಸಣ್ಣ ಸ್ವಾರಸ್ಯ ಉಂಟು, ಮಧ್ಯೆ ಹೇಳ್ಬಿಡ್ತೇನೆ. ಹೀಗೆ ಆಕ್ಷೇಪ ಮಾಡುವವರು ಇನ್ನೊಂದು ಘಟನೆಯನ್ನು ನೋಡೋದೇ ಇಲ್ಲ. ಶ್ರವಣಕುಮಾರನ ಕಥೆ ನಾವು ಕೇಳಿದ್ದೇವೆ ಅಲ್ವಾ? ಶ್ರವಣಕುಮಾರನ ಅಪ್ಪ ವೈಶ್ಯ, ತಾಯಿ ಶೂದ್ರಳು ಅಲ್ವಾ? ಅವ್ರ ತಲೆ ತೆಗಿಲಿಲ್ಲ. ದಶರಥನ ಬಾಣದಿಂದ ಅವರು ಮರಣ ಹೊಂದಿದ್ರೇ ಅದು ಅಜಾಗರೂಕತೆಯಿಂದ ಆದದ್ದು, ಶಬ್ದವೇದಿಯಿಂದ. ಅವ್ರನ್ನ ಸಾಯಿಸಬೇಕು ಅಂತ ಸಾಯಿಸಿದ್ದಲ್ಲ. ಆದರೆ ಇಲ್ಲ ಆದದ್ದು ರಾಮ ಉದ್ದೇಶಪೂರ್ವಕ ಸಾಯಿಸಿದ. ಯಾಕೆ ಅಂದರೆ ಹಾಗಿದ್ರೆ ಅವರನ್ನು ಬಿಟ್ಟನಲ್ಲ ಅಂತಂದರೆ ಕಾರಣ ಇಷ್ಟೇ, ಈತನ ತಪಸ್ಸಿನ ಉದ್ದೇಶ ಅದು ದುರಾಲೋಚನೆಯಾಗಿತ್ತು. ಅಂದರೆ ಆ ಸ್ವರ್ಗ ನಿಯಮಕ್ಕೆ ಹೊರತಾದದ್ದಾಗಿತ್ತು. ಸಶರೀರನಾಗಿ ಸ್ವರ್ಗಕ್ಕೆ ಯಾರೇ ಹೋಗ್ಲಿಕ್ಕೆ ಇಷ್ಟಪಟ್ಟರೂ ಸಹ ಅದನ್ನು ಆ ಕಾಲ ಒಪ್ತಾ ಇರಲಿಲ್ಲ. ಬೇರೆ ಎಲ್ಲೂ ನಾವು ಹೋಗೋದು ಬೇಡ. ರಾಮನ ವಂಶದಲ್ಲಿಯೇ ಹಿಂದೆ ತ್ರಿಶಂಕು ಅಂತ ಒಬ್ಬ ಇದ್ದ. ವಿಶ್ವಾಮಿತ್ರರು ತಮ್ಮ ತಪಶ್ಶಕ್ತಿಯನ್ನೆಲ್ಲ ಹಾಕಿ ಅವನನ್ನು ಕಳಿಸಿದ್ರು. ದೇವತೆಗಳು ಏನು ಮಾಡಿದ್ರು? ಅವನನ್ನು ತಳ್ಳಿದರು. ಅಂದರೆ ಈ ಮಾನುಷ ದೇಹವನ್ನಿಟ್ಟುಕೊಂಡು ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಗಲಿ ಅಂತ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ರುಪಿಯನ್ನಿಟ್ಕೊಂಡು ಅಮೇರಿಕಕ್ಕೆ ಹೋಗ್ಲಿಕ್ಕೆ ಆಗ್ತದೆಯಾ? ಅಥವಾ ಅಲ್ಲಿಯವರು ಇಲ್ಲಿ ಬರಬೇಕಿದ್ರೆ ಅವರು ಡಾಲರ್ ತಂದರೆ ಏನಾದ್ರು ಪ್ರಯೋಜನಕ್ಕೆ ಬರ್ತದೆಯಾ? ಇಲ್ಲ ಅಲ್ವಾ? ಹಾಗಾಗಿ ಏನು ಮಾಡಬೇಕು? ಈ ದೇಶಕ್ಕೆ ಬರುವಾಗ ಈ ನಿಯಮ, ಆ ದೇಶಕ್ಕೆ ಹೋಗಾಗ ಆ ನಿಯಮ. ಹಾಗೆ ಸ್ವರ್ಗಲೋಕಕ್ಕೆ ಹೋಗಬೇಕಿದ್ರೆ ಈ ಮಾನುಷ ಲೋಕ ಬಿಟ್ಟೇ ಹೋಗಬೇಕು. ಸಶರೀರನಾಗಿ ಹೋಗ್ತೇನೆ ಅಂತ ಹೇಳಿದ್ನಲ್ಲ, ಅದು ಘೋರ ಅಪರಾಧ. ಸ್ವತಃ ತನ್ನ ವಂಶದೇನೆ ಮಾಡಿದಾಗಲೇ ರಾಮ ಅಂದರೆ ಆ ವಂಶದ ಶಿಕ್ಷೆಯನ್ನು ಒಪ್ಕೊಂಡು ಬಂದಿದ್ದಾರೆ. ಹಾಗಾಗಿ ರಾಮ ಬಿಡುವ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ತಕ್ಷಣ ಅವನ ತಲೆ ತೆಗೆದ. ಸ್ವಾರಸ್ಯ ಏನು ಗೊತ್ತಾ? ಅದಾದ ತಕ್ಷಣ ಇಂದಾದಿ ದೇವತೆಗಳೆಲ್ಲ ಬಂದು ರಾಮನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿದ್ದಾರೆ. ನಮ್ಮ ಬುದ್ಧಿಜೀವಿಗಳಿಗೆ ಇದ್ಯಾವುದು ಕಣ್ಣು ಕಾಣೋದಿಲ್ಲ. ತಕ್ಷಣ ಹೇಳ್ತಾರೆ, ಅತ್ಯಂತ ಒಳ್ಳೆಯ ಕೆಲಸ ಮಾಡಿದೆ. ಯಾಕೆಂದರೆ ಈ ಶರೀರ ಇಟ್ಕೊಂಡು ನಮ್ಮ ದೇಶಕ್ಕೆ ಬಂದರೆ ನಾವು ಅವನನ್ನು, ಅಂದರೆ ಆ ಲೋಕಕ್ಕೆ ಬಂದರೆ ನಾವು ಅವನನ್ನು ಒಪ್ಪಿಕೊಳ್ಳುವುದಾದರೂ ಹೇಗೆ ರಾಮ? ಒಳ್ಳೆ ಕೆಲಸ ಮಾಡಿದ್ದೀಯೇ, ನಿನ್ನ ವಿಷಯದಲ್ಲಿ ನಾವು ಪ್ರಸನ್ನರಾಗಿದ್ದೇವೆ ಅಂತ ಅಂದರು. ತಕ್ಷಣ ರಾಮ ಹೇಳ್ತಾನೆ, ನೀವು ಪ್ರಸನ್ನರಾದ ಪಕ್ಷದಲ್ಲಿ ಆ ವಿಪ್ರಕುಮಾರ ಬದುಕಲಿ ಅಂತಂದ. ಬರಬೇಕಿದ್ರೆ ಲಕ್ಷ್ಮಣನಿಗೆ ಹೇಳಿ ಬರ್ತಾನೆ, ಈ ಮಗುವಿನ ಶವವನ್ನು ತೈಲದ್ರೋಣಿಯಲ್ಲಿ ಹಾಕಿ ರಕ್ಷಣೆ ಮಾಡು, ನಾನು ಬರುವವರೆಗೆ ಯಾವುದೇ ಸಂಸ್ಕಾರವನ್ನು ಮಾಡಬಾರದು ಅದಕ್ಕೆ ಅಂತ. ರಾಮ ಹೋಗೋಷ್ಟೊತ್ತಿಗೆ ಅವನು ಬದುಕಿದ್ದ ಅಂತ. ಬ್ರಾಹ್ಮಣಾನ್ ಕ್ಷತ್ರಿಯಾನ್ ವೈಶ್ಯಾನ್ ಶೂದ್ರಾಶ್ಚೈವ ಸಹಸ್ರಶಃ ಸಮ್ಮಾನಯಸ್ವ ಸತ್ಕೃತ್ಯ ಸರ್ವದೇಶೇಷು ಮಾನವಾನ್. ಇದು ರಾಮನಿಗೆ ಗುರುಗಳ ಉಪದೇಶ. ಎಲ್ಲರನ್ನೂ ಸಹ ಸಮಾನವಾಗಿ ನೋಡು, ಯಾರಲ್ಲೂ ಪಕ್ಷಪಾತವನ್ನು ನೀನು ಮಾಡಬೇಡ ಅಂತ. ಹಾಗಾಗಿ ರಾಮ ಎಲ್ಲರನ್ನೂ ಹಾಗೆ ನೋಡ್ತಿದ್ದ. ಸಶರೀರವಾಗಿ ಸ್ವರ್ಗವನ್ನು ಬಯಸುವಂತಹದ್ದು ಅದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧ. ಹಾಗಾಗಿ ನಿಯತಿಯ ಉಲ್ಲಂಘನೆ ತ್ರಿಶಂಕು ಮಾಡಿದ್ದು ಇದೇ ಆಗಿತ್ತು. ಅದಕ್ಕೆ ಅವನು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ. ಇದು ಯಾರು ಮಾಡಿದರೂ ಸಹ ತಪ್ಪು ತಪ್ಪೇ ಅನ್ನೋದನ್ನು ಈ ಶಂಭೂಕನ ಘಟನೆಯಿಂದ ನಾವು ತಿಳಿದುಕೊಳ್ಳಬೇಕು. ರಾಕ್ಷಸರೂ ಸಹ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡೋರೆಲ್ಲರೂ ಸಹ ಅವರು ಒಳ್ಳೆಯವರು ಅಂತ ಅರ್ಥ ಅಲ್ಲ. ತಪಸ್ಸಿನ ಉದ್ದೇಶದ ಮೇಲೆ ಆ ತಪಸ್ಸು ಒಳ್ಳೆಯದೋ ಕೆಟ್ಟೋದು ಅಂತ ತೀರ್ಮಾನ ಆಗುತ್ತೆ. ಹಾಗಾಗಿ ನಾನು ಈ ದೇಹವನ್ನೇ ಸ್ವರ್ಗಕ್ಕೆ ಇಟ್ಕೊಂಡು ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಅದು ಆಗದೇ ಇರುವಂತಹ ಕೆಲಸ. ಅಷ್ಟು ಹಿನ್ನೆಲೆಯಲ್ಲಿ ಅತ್ರ ನಾಸ್ತೀತಿ ಭಾತಿ ಅತ್ರ ಮಯ ಅದೃಷ್ಟ ಅಂತ. ಅತ್ರ ನಾಸ್ತಿ. ಹಾಗಾಗಿ ಅದು ಒಳ್ಳೆಯದು ಮತ್ತು ಕೆಟ್ಟದ್ದು ಆಗುವುದು ನಿಯತಿಯ ಉಲ್ಲಂಘನೆ.
ಅಪರಾಧವಾದ್ದರಿಂದ ರಾಮ ಶಂಭೂಕನ ತಲೆಯನ್ನು ತೆಗೆದ. ಆದ್ದರಿಂದ ಅವನಿಗೆ ಸದ್ಗತಿಯಾಯಿತು ಎನ್ನುವುದು ರಾಮಾಯಣ ಹೇಳುತ್ತೆ. ಪ್ರಾಯಶಃ ಭವತಾಂ ಅಭಿಪ್ರಾಯ ಏವಮಸ್ತಿ ಇತಿ ಮನ್ಯೆ ಬಲಿಚಕ್ರವರ್ತಿ ಏವಂ ಕೃತವಾನ್ ಇತಿ. ಅಷ್ಟು ಹಿನ್ನೆಲೆಯಲ್ಲಿ ರಾಮ ಶಂಭೂಕನನ್ನು ವಧಿಸಿದ. ಅದರಿಂದ ಅವನಿಗೆ ಸದ್ಗತಿ ಆಯಿತು ಅಂತ. ಯಾಕೆಂದರೆ ರಾಮನಿಂದ ಮರಣ ಹೊಂದಿದಾದ್ಮೇಲೆ ಅವನಿಗೆ ಸದ್ಗತಿ ಆಗಲೇಬೇಕಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ರಾಮನ ಪಾತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಉಪಸಂಹಾರದ ಮಾತನ್ನು ಹೇಳಿ ನಾನು ಆ ಪಾತ್ರಕ್ಕೆ ಒಂದು ತಾಯವನ್ನು ಹೇಳ್ತಾ ಇದ್ದೇನೆ. ದಶರಥ ತದಾ ತದಾ ಗಚ್ಚತಿ ಇತಿತು ಜ್ಞಾಯತೆ ಪರಂ ಸಿಂಹಾಸನಂ ಆರೂಢವಾನ್ವಾ ಇತಿತು ಸಂಶಯ ತತ್ರ. ಪ್ರಾಯಶಃ ಅಸ್ಯ ಉದ್ದೇಶ ಏವಂ ಸ್ಯಾತ್ ತತ್ ಶಾಶ್ವತರೂಪೇಣ ತತ್ರೈವ ಸ್ಥಾತವ್ಯಂ ಇತಿ ಇಷ್ಟವಾನ್ ಇತಿ ಭಾತಿ. ಅಯಂ ನಿಯಮಃ ವಿರುದ್ಧಃ ಸ್ಯಾತ್. ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ, ತ್ಯಾಗಾಯ ಸಂಭೃತಾರ್ಥಾನಾಂ ಸತ್ಯಾಯ ಮಿತಭಾಷಿಣಾಂ ಯಶಸೇ ವಿಜಿಗೀಷೂಣಾಂ ಯೋಗೇನ ಅಂತೆ ತನುತ್ಯಜಾಂ. ರಘುವಂಶದ ಅರಸರ ಬದುಕು ಹೇಗಿತ್ತು ಅಂತಂದರೆ ಅವರು ಸತ್ಯ ರಕ್ಷಣೆಗಾಗಿ ಮಿತವಾಗಿ ಮಾತನಾಡ್ತಿದ್ದಂತೆ. ಯಾರು ಹೆಚ್ಚು ಮಾತನಾಡ್ತಾರೋ ಅವ್ರ ಬಾಯಿಂದ ಏನಾಗುತ್ತೆ, ಸುಳ್ಳು ಬಂದುಬಿಡ್ತದೆ. ಹಾಗಾಗಿ ಅದರ ಜೊತೆಗೆ ತ್ಯಾಗ ಮಾಡೋದಕ್ಕೋಸ್ಕರ ಅರ್ಥ ಸಂಗ್ರಹವನ್ನು ಮಾಡ್ತಾಯಿದ್ರು. ಇವರ ಮೋಜು ಮಸ್ತಿಗಾಗಿ ಅಲ್ಲ. ಮತ್ತು ಅವರು ಗೆಲ್ಲುವ ಉದ್ದೇಶ ಯಾಕಿತ್ತು ಕೇಳಿದರೆ, ಈ ದೇಶದಲ್ಲಿ ತಮ್ಮ ಕೀರ್ತಿಯನ್ನು ಶಾಶ್ವತವಾಗಿ ಉಳಿಸಿ ಹೋಗಬೇಕು ಅನ್ನೋದಕ್ಕೋಸ್ಕರ ಇನ್ನೊಬ್ಬರ ಮೇಲೆ ವಿಜಯವನ್ನು ಸಾರ್ತಿದ್ರು ಹೊರತು ಎನ್ಕ್ರೋಚ್ ಮಾಡೋದಕ್ಕೆ, ಒತ್ತುವರಿ ಮಾಡೋದಕ್ಕೋಸ್ಕರ, ಕಬಳಿಸೋದಕ್ಕೋಸ್ಕರ ಆಗಿರಲಿಲ್ಲ. ಕೊನೆಗೆ ಯೋಗ ನೆಲೆಯಲ್ಲಿ ನಿಂತು ಅವರು ತಮ್ಮ ದೇಹವನ್ನು ಬಿಡುವಂತಹ ಮಹಾಯೋಗಿಗಳ ಎತ್ತರಕ್ಕೆ ಏರಿದವರಾಗಿದ್ದರು. ಇಂತಹ ಒಂದು ಹಿನ್ನೆಲೆಯಿಂದ ಬಂದವನು ರಾಮ. ಅಂದರೆ ರಾಮನ ಪೂರ್ವಜರು ಹೀಗೆ ಇದ್ದರು. ಅಂಥ ವಂಶದಲ್ಲಿ ಹುಟ್ಟಿದಂಥ ರಾಮ ಅವನ ಬದುಕೆಲ್ಲವೂ ಸಹ ತ್ಯಾಗದಲ್ಲಿಯೇ ಮುಕ್ತಾಯವಾಗಿ ಹೋಯಿತು ಅಂತ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಒಂದೊಂದೇ ಇನ್ಸಿಡೆಂಟನ್ನು ನೋಡೋಣ. ತನ್ನ 13ನೇ ವಯಸ್ಸಿನ ಇದ್ದಾಗಲೇ ವಿಶ್ವಾಮಿತ್ರನ ಅನುಸರಿಸಿ ಆತ ಕಾಡಿಗೆ ಹೊರಟ. ಆ ಸಂದರ್ಭದಿಂದ ಶುರು ಅವನ ಜೀವನದಲ್ಲಿ ಸುಖದಿಂದ ವಂಚಿತನಾಗೋದಕ್ಕೆ. ಹಾಗಾಗಿ ಆವಾಗ ಸುಖದ ಜೀವನಕ್ಕೆ ವಿದಾಯ ಹೇಳಿದ. ಅದಾದಮೇಲೆ ತನಗೆ ಹಕ್ಕಿನಿಂದ ಬರಬೇಕಾದಂಥ ರಾಜ್ಯವನ್ನು ತಮ್ಮನಿಗೆ ಕೊಟ್ಟು 14 ವರ್ಷಗಳ ಕಾಲ ಆತ ಕಾಡನ್ನು ಸೇರಿದ. ಆ 14 ವರ್ಷ ಕಾಡನ್ನು ಸೇರಿ ಆದಮೇಲಾದರೂ ಅಲ್ಲಿ ಸುಖಪಟ್ಟಣ ಕೇಳಿದರೆ ವಿಧಿ ಅಲ್ಲೂ ಸಹ ಅವನನ್ನು ಬಿಡಲಿಲ್ಲ. ಮತ್ತು ಅಲ್ಲೂ ಸಹ ಸೀತಾ ಅಪಹರಣ ಎನ್ನುವಂತಹ ಒಂದು ದುಃಖವನ್ನು ವಿಧಿ ಅವನಿಗೆ ತಂದುಕೊಡ್ತು. ಅಪಹೃತಳಾದಂಥ ಸೀತೆಯ ಅನ್ವೇಷಣೆಗೆ ಅಯೋಧ್ಯೆ ಜನರಾಗಲಿ, ಅಯೋಧ್ಯೆ ಸೇನೆಯಾಗಲಿ, ಅಥವಾ ಅವನ ಮಾವನ ಮನೆಯ ಜನರಾಗಲಿ ಯಾರಾದರೂ ಬಂದರು ಅವನ ಸಹಾಯಕ್ಕೆ. ರಾಮ ನೀನು ಅವತರಿಸಿ ಬರಬೇಕು ಅಂತ ದೇವತೆಗಳು ಅವನನ್ನು ಕರೆದರು. ಆದರೆ ರಾಮ ಬಂದ. ಹೋಗಲಿ, ಕೊನೆ ಪಕ್ಷ ದೇವತೆಗಳಾದರೂ ಬಂದ್ರ ರಾಮನ ಸಹಾಯಕ್ಕೆ? ಇಲ್ಲ. ಹಾಗಿದ್ರೆ ರಾಮನ ಸಹಾಯಕ್ಕೆ ಬಂದವರು ಯಾರು? ಇದೇ ಕಪಿಗಳು, ಇದೇ ಕರಡಿಗಳು ಅಲ್ವಾ? ಅದಾದಮೇಲೆ ತನಗೆ ತನ್ನ ಹೆಂಡತಿ ಶುದ್ಧಳು ಅಂತ ತಿಳಿದಿದ್ದರೂ ಸಹ ಲೋಕಮುಖಕ್ಕೆ ಅವಳ ಶುದ್ಧ ಚಾರಿತ್ರ್ಯವನ್ನು ಪರಿಚಯಿಸೋದಕ್ಕೋಸ್ಕರ ಲಂಕೆಯಲ್ಲಿ ಅಗ್ನಿಪ್ರವೇಶವನ್ನು ನೇರ ರಾಮ ಮಾಡಿಸದೇ ಇದ್ದರೂ ಸಹ ಸೀತೆ ಮಾಡ್ತೇನೆ ಎಂದಾಗ ಸಮ್ಮತಿಸುವಂಥ ಪರಿಸ್ಥಿತಿ ಬಂತು ಅವನಿಗೆ. ಕೊನೆಗೆ ಅವಳು ಅಗ್ನಿಪ್ರವೇಶ ಮಾಡಿದಾಗ ಏನು ಕಷ್ಟಪಟ್ಟಳೋ ಅದಕ್ಕಿಂತ ಹೆಚ್ಚು ಸಂಕಟವನ್ನು ರಾಮ ಮಾನಸಿಕವಾಗಿ ಅನುಭವಿಸಿದ. ಅಲ್ಲಿಗೂ ನಿಲ್ಲದ ಲೋಕಾಪವಾದಕ್ಕಾಗಿ ಕೇಳಬಾರದ ಮಾತಿನಿಂದಾಗಿ ಪುನಃ ಅವಳನ್ನು ಅಗಲಿದಂಥ ಶ್ರೀರಾಮ ದುಃಖವನ್ನು ಅನುಭವಿಸಿದ. ಆದರೆ ಆ ರಾಮನ ದುಃಖವನ್ನು ಯಾರೂ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಒಂದು ಮಾತುಂಟು, ಪುತ್ರೋತ್ಸವಾತ್ ಅಪರ ಸಂತೋಷೋ ನಾಸ್ತು ಅಂತ. ಅಂದರೆ ಈ ಸಂಸಾರಿಗಳ ಜೀವನದಲ್ಲಿ ಒಂದು ಸಂತತಿ, ಒಂದು ಮಗು ಹುಟ್ಟಿದಾಗ ಸಂಸಾರಿಗಳಿಗೆ ಆಗುವಂಥ ಸಂತೋಷಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅಂಥ ಸಂತೋಷ ಲೋಕದ ದೃಷ್ಟಿಯಲ್ಲಿ ರಾಮನೂ ಸಹ ಮಕ್ಕಳಿಗೆ ತಂದೆ ಆದ. ಆದರೆ ತನಗೆ ಮಕ್ಕಳು ಹುಟ್ಟಿದ್ದಾರೆ ಅಂತ ಸಂತೋಷ ನಾಲ್ಕನತ್ತು ಹೇಳಿಕೊಳ್ಳುವಂಥ ಭಾಗ್ಯವನ್ನು ವಿಧಿ ರಾಮನಿಂದ ಕಸಿಬಿಟ್ಟಿತ್ತು. 4 ಜನರಿಗೆ ಸಿಹಿ ಹಂಚುವುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಮಾಡುವುದು, ಇದು ಯಾವುದನ್ನೂ ಒಬ್ಬ ರಾಜನಾಗಿ ಮಾಡಲಿಕ್ಕೆ
ವಿಧಿ ಅವನಿಗೆ ಅವಕಾಶವನ್ನು ಮಾಡಿಕೊಳ್ಳಲಿಲ್ಲ. ಕೊನೆಗೆ ಬದುಕಿನ ಅಂತ್ಯಕಾಲದಲ್ಲಾದರೂ ಸಹ ತನ್ನವಳೊಂದನ್ನು ಸೇರಿ 4 ದಿನ ಸುಖವಾಗಿರೋಣ ಅಂತ ಅಂದುಕೊಂಡ್ರೆ ಅಷ್ಟೊತ್ತಿಗಾಗಲೇ ಸೀತೆ ಭೂಮಿಯನ್ನು ಸೇರಿ ಆಗಿತ್ತು. ಮತ್ತೆ ಎಲ್ಲವನ್ನು ಕಳೆದುಕೊಳ್ಳುವುದರ ಜೊತೆಗೆ ಕೊನೆಯಲ್ಲಿ ಒಡೆ ಹುಟ್ಟಿದಂತಹ ತಮ್ಮ ಲಕ್ಷ್ಮಣನಿಗೆ ಸ್ವತಃ ಮರಣದಂಡನೆಯನ್ನು ವಿಧಿಸುವಂತಹ ಅತಿ ಕ್ರೂರವಾದಂತಹ ಅತಿ ಘೋರವಾದಂತಹ ಸನ್ನಿವೇಶವನ್ನು ವಿಧಿ ರಾಮನಿಗೆ ತಂದು ಒಡ್ಡಿತು. ಇದನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತದೆ ಅಂತಂದರೆ, ದುಃಖ ಸಂವೇದನಾಯ ರಾಮೇ ಚೈತನ್ಯ ಮಾಹಿತಂ ಭವಭೂತಿ ಒಂದು ಮಾತು ಹೇಳ್ತಾನೆ. ಆ ದುಃಖವನ್ನು ಅನುಭವಿಸೋದಕ್ಕೋಸ್ಕರ ರಾಮ ಬದುಕಿದ್ದ ಅಂತ. ಎಲ್ಲರೂ ಸೀತೆ ಕಷ್ಟಪಟ್ಟಳು, ಲಕ್ಷ್ಮಣ ಕಷ್ಟಪಟ್ಟ, ಭರತ ಕಷ್ಟಪಟ್ಟ, ಒಬ್ಬರ ತ್ಯಾಗಕ್ಕಿಂತ ಒಬ್ಬರು ದೊಡ್ಡದಂತ ಎಲ್ಲರೂ ಹೇಳ್ತಾರೆ. ಆದರೆ ರಾಮನ ಈ ಎಲ್ಲ ತ್ಯಾಗಗಳ ಮುಂದೆ ಯಾರ ತ್ಯಾಗ ದೊಡ್ಡದ್ರಿ? ನಿಮ್ಮ ದೃಷ್ಟಿಯಲ್ಲಿ ಅವನು ರಾಜಕುಮಾರ, ಭಗವಂತನ ಅವತಾರ. ಆದರೆ ಅವನು ಅನುಭವಿಸಿದಷ್ಟು ಈ ಸಂಕಟವನ್ನು, ಈ ಕಷ್ಟವನ್ನು ಪ್ರಾಯಶಃ ಬೇರೆ ಯಾರೂ ಅನುಭವಿಸಲಿಲ್ಲ. ಹಾಗಾಗಿ ಹೊಣೆಗಾರಿಕೆ ಜಾಗದಲ್ಲಿದ್ದವರು ಸಂಕಟ ಆದಾಗ ಅವರು ಯಾರತ್ರ ಹೇಳಿಕೊಳ್ಬೇಕು? ನಾವು ನೀವಾದರೆ ನಮ್ಮ ಸ್ನೇಹಿತರ ಹತ್ರ ತಕ್ಷಣ ಹೇಳಿಕೊಳ್ತೇವೆ. ರಾಮ ಯಾರತ್ರ ಹೇಳ್ಕೊಳ್ಬೇಕ್ರಿ? ಅಂಥವರು ತಮ್ಮ ಸಂಕಟ ಹೇಳ್ಕೊಳ್ಬೇಕು ಅಂದರೆ ಆ ಎತ್ತರದ ಜನರೇ ಸಿಗಬೇಕು ಅಲ್ವಾ? ಆದ್ದರಿಂದ ರಾಮನ ಸಂಕಟ ಪ್ರಾಯಶಃ ಅದು ಅವನಿಗೆ ಮಾತ್ರ ಗೊತ್ತಾಗುವಂಥದ್ದು. ಹಾಗಾಗಿ ನಾವು ಕಂಡ ಸಂದರ್ಭದಲ್ಲೆಲ್ಲ ರಾಮನ ಬಗ್ಗೆ ನಾಲಿಗೆಯನ್ನು ಹರಿಬಿಡುವಂತಹದ್ದು, ಅವನ ಬಗ್ಗೆ ಆಪಾದನೆ ಮಾತನ್ನು ಹೇಳುವಂತಹದ್ದು, ಅದು ನಮ್ಮ ಶ್ರೇಯಸ್ಸಿಗೆ ಎಷ್ಟು ಮಟ್ಟಕ್ಕೂ ಸಹ ಅನುಕೂಲ ಅಲ್ಲ ಎನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರಾಯಶಃ ರಾಮನ ಬಗ್ಗೆನೇ ನಾನು ಹೇಳೋದಕ್ಕೆ ಶುರು ಮಾಡಿ 6 ಅಥವಾ 7 ಅವಧಿಗಳಾದವು. ಈ ಎಲ್ಲ ಅವಧಿಗಳಲ್ಲಿ ಏನೆಲ್ಲ ಹೇಳಿದ್ದೇನೋ ಅದೆಲ್ಲವನ್ನೂ ಸಹ ಆ ರಾಮನ ಮರ್ಯಾದಾ ಪುರುಷೋತ್ತಮನ ಪದತಲದಲ್ಲಿ ಸಮರ್ಪಿಸಿ ನಿಮಗೆಲ್ಲರಿಗೂ ಸಹ ವಂದಿಸ್ತಾ ಇದ್ದೇನೆ. ಅದರ ಜೊತೆಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪರಮ ಪೂಜ್ಯ ಶ್ರೀಗಳವರ ಪದತಲದಲ್ಲಿ ಇನ್ನೊಮ್ಮೆ ನಮಸ್ಕರಿಸಿ ನನ್ನ ಮಾತನ್ನು ಇಲ್ಲಿಗೆ ಉಪಸಂಹರಿಸ್ತಾ ಇದ್ದೇನೆ. ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರಗಳು.